ಹಾಯ್ ಗೈಸ್, ಸ್ಟಾರ್ಟಿಂಗ್ ಸೀನ್ಲಿ ನಾಮ್ಜೂನ್ ಅನ್ನೋ ಒಂದು ಹುಡುಗನ್ ತೋರಿಸ್ತಾರೆ. ಅವನೇ ನಮ್ ಸ್ಟೋರಿ ಹೀರೋ. ಅವನು ಎಲ್ಗೋಗ್ತಾ ಇದ್ದಾನೆ ಅಂದ್ರೆ ಅವನು ಹೊಸ ಕಾಲೇಜ್ ಸೇರ್ಕೊಳ್ಳೋದ್ರಿಂದ ಒಂದ್ ರೂಮ್ ಮಾಡ್ಕೊಂಡು ಹಾಸ್ಟೆಲ್ ತರ ಅಲ್ಲಿ ಸ್ಟೇ ಮಾಡಕ್ ಹೋಗ್ತಾ ಇರ್ತಾನೆ. ಹೊಸ ಊರಾಗಿರೋದ್ರಿಂದ ಸ್ವಲ್ಪ ಎಕ್ಸೈಟ್ ಆಗಿರ್ತಾನೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜೊತೆಲಿರೋ ಫ್ರೆಂಡ್ಗೆ ದೂನ ಅನ್ನೋ ಒಂದು ಕೇಪಾಪ್ ಐಡಲ್ ಹುಡ್ಗಿ ತುಂಬಾ ಇಷ್ಟ ಇರುತ್ತೆ. ತುಂಬಾ ದೊಡ್ಡ ಫ್ಯಾನ್ ಆಗಿರ್ತಾನೆ. ಅವ್ನು ಹೇಳ್ತಾ ಇರ್ತಾನೆ, ಆ ಕಡೆ ಸೈಡ್ ದೂನ ಕಾಣಿಸಿದ್ರೆ ನನ್ಗೆ ಹೇಳು, ನಾನು ಅವಾಗ್ಲೇ ಬಂದ್ಬಿಡ್ತೀನಿ ಅಂತ. ಹೀರೋ ಹೇಳ್ತಾನೆ, ಅವಳು ತುಂಬಾ ಫೇಮಸ್, ಅವಳು ಯಾಕೆ ನನ್ ಕಣ್ಣಕ್ ಕಾಣ್ತಾಳೆ ಅಂತ ಹೀರೋ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಅವನು ರೂಮ್ ನ ಹುಡಿಕೊಂಡು ಹೋಗ್ತಾನೆ. ಆ ಜಾಗ ಸಿಕ್ಕದ್ಮೇಲೆ ಒಂದ್ ಪ್ಲೇಸ್ ಇರುತ್ತೆ, ಅಲ್ಲಿಂದ ಹತ್ಕೊಂಡು ಹೋಗ್ಬೇಕಾರೆ ಈ ಕಡೆ ಒಂದ್ ಹುಡುಗಿ ನಿಂತ್ಕೊಂಡು ಸಿಗರೇಟ್ ಹೊಡಿತಾ ಇರ್ತಾಳೆ. ಅವಳು ಯಾರು ಅಲ್ಲ, ಅದೇ ದೂನ ಅಂತ ದೊಡ್ಡ ಕೇಪಾಪ್ ಐಡಲ್ ಅಂತ ಹೇಳಿದ್ನಲ್ಲ, ಅದೇ ಹುಡ್ಗಿ ನಮ್ ಸ್ಟೋರಿ ಹೀರೋಯಿನ್. ಅವಳ ಹೆಸರು ದೂನಾ ಅಂತ. ಇದು ಹೀರೋಯಿನ್ ಗೊತ್ತು, ಬಟ್ ಆದ್ರೆ ಇವನು ಇಗ್ನೋರ್ ಮಾಡ್ಬಿಟ್ಟು ಹೋಗ್ತಾನೆ. ಅಂದ್ರೆ ಅವಳು ಯಾರು ನನಗೆ ಗೊತ್ತೇ ಇಲ್ಲ ಅನ್ನೋ ಹೋಗ್ತಾನೆ. ಹೀರೋ ಯಾವ ತರ ಅಂದ್ರೆ ಈ ಕೇಪಾಪ್ ಇದ್ರಲ್ಲೆಲ್ಲ ತುಂಬಾ ಇನ್ವಾಲ್ವ್ ಆಗಿಲ್ಲ. ಅವ್ನ ಲೈಫೇ ಸ್ವಲ್ಪ ಬೇರೆ ತರ ಹೋಗ್ತಾ ಇರುತ್ತೆ. ಅವ್ನಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ದೆ ಅವನ್ನ ಕಂಡಿಡಿಯೋದೆಲ್ಲ ಹಂಗೆ ಒಳಗ್ ಹೋಗ್ಬಿಡ್ತಾನೆ. ಇವಳೆ ಅಂತ ತಿಳ್ಕೊತಾಳೆ, ನಾನು ನೋಡಿದ್ರು ನೋಡ್ದಂಗ್ ಹೋಗ್ತಾ ಇದ್ದಾನೆ ಅಂತ ಇವಳು ತಿಳ್ಕೊತಾಳೆ. ಅವನು ರೂಮ್ ನೆಲ್ಲ ಕ್ಲೀನ್ ಮಾಡ್ಕೊಂಡು ಅವನ್ ಜಾಗನೆಲ್ಲ ಅರೇಂಜ್ ಮಾಡ್ಕೊತಾ ಇರ್ತಾನೆ. ಆಗ ಹೀರೋಯಿನ್ ತೋರಿಸ್ತಾರೆ. ಅವಳು ಯಾವ್ದೋ ಫೋನ್ ಕಾಲ್ಗೆ ತುಂಬಾ ವೇಟ್ ಮಾಡ್ತಾ ಇರಂಗೆ ತೋರಿಸ್ತಾರೆ. ಅದಾದ್ಮೇಲೆ ಇವ್ನ ಅಡ್ಗೆ ಎಲ್ಲ ಮಾಡ್ಕೊಂತಾನೆ. ಇವಳು ಏನಂತಂದ್ರೆ ಯಾವಾಗ್ಲೂ ಹೊರಗಡೆ ನಿಂತ್ಕೊಂಡು ಸ್ಮೋಕ್ ಮಾಡ್ತಿರ್ತಾಳೆ. ಹೀರೋನು ನೋಡ್ಕೊಂಡು ಹೋಗ್ತಾನೆ. ಇವಳೇನ್ ತಿಳ್ಕೊಬಿಡ್ತಾಳೆ, ಹೀರೋನ ಒಬ್ಬ ಸ್ಟಾಕರ್ ಅಂತ ತಿಳ್ಕೊಬಿಡ್ತಾಳೆ. ಇವಳನ್ನ ಫಾಲೋ ಮಾಡಕ್ಕೋಸ್ಕರ ಇಲ್ಲಿ ಶಿಫ್ಟ್ ಆಗಿದ್ದಾನೆ ಅಂತ. ಬಟ್ ಹೀರೋಗೆ ಅವಳ ಬಗ್ಗೆ ಐಡಿಯಾನೇ ಇಲ್ಲ. ಇವನು ಅವ್ನ ಫ್ರೆಂಡ್ ಫೋನ್ ಮಾಡಿದಾಗೆಲ್ಲ ಅವನು ತುಂಬಾ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಒಂದ್ ಹಾಡ್ ಮಾತ್ರ ತುಂಬಾ ಆಡ್ತಾನೆ ಇರ್ತಾನೆ. ಅದ್ ಆಡ್ತಾ ಆಡ್ತಾ ಒಬ್ರೊಬ್ರು ಆಡ್ತಿದ್ರೆ ನಮ್ಗೂ ಅದು ಕ್ಯಾಚ್ ಆಗ್ಬಿಡುತ್ತಲ್ಲ. ಅದೇ ತರ ಇವ್ನ್ ಬೆಳಗ್ಗೆ ಟೈಮ್ ಬರ್ಬೇಕಾರೆ ಅದನ್ನ ಹಮ್ಮಿಂಗ್ ಮಾಡ್ಕೊಂಡ್ ಬರ್ತಿರ್ತಾನೆ. ಇವಳು ಗೊತ್ತಾಗ್ಬಿಡುತ್ತೆ ನನ್ನ ಹಾಡೇ ಆಡ್ತಾವನೆ ಅಂತ. ಸ್ವಲ್ಪ ದೂರ ಹೋಗ್ತಿದ್ದಾಗ್ಲೇ ನೀ ಯಾಕೆ ನನ್ನ ಸ್ಟಾಕ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಇವ್ನ್ಗೆ ಅರ್ಥ ಆಗಲ್ಲ, ಏನ್ ಹೇಳ್ತಿದ್ದೀರಾ ಅಂತ ಹೇಳ್ತಾನೆ. ಮುಖ ನೋಡಿದ್ಮೇಲೆ ಅವ್ನ್ಗೆ ಅವಾಗ ರಿಯಲೈಸ್ ಆಗುತ್ತೆ ಇದು ದೂನಾ ಅಂತ. ಆವಾಗ ಅವ್ನ್ ಶಾಕ್ ಆಗಿ ನನ್ನ ಫ್ರೆಂಡ್ ನಿಮ್ ದೊಡ್ಡ ಫ್ಯಾನ್ ಅಂತ ಹೇಳ್ತಿದ್ರೆ ಇವಳು ಅದರ ಕೇಳೋದೇ ಇಲ್ಲ. ಏನ್ ಆಕ್ಟಿಂಗ್ ಮಾಡ್ತಿದ್ಯಾ, ನನ್ನ ನೀನ್ ಫಾಲೋ ಮಾಡ್ಕೊಂಡು ಇಲ್ಲಿ ರೂಮ್ ಶಿಫ್ಟ್ ಬೇರೆ ಆಗ್ಬಿಟ್ಟು ಇವಾಗ ನನ್ ಗೊತ್ತೇ ಇಲ್ಲ ನಾ ಯಾಕೆ ಮಾಡ್ತಿದ್ಯಾ ಅಂತ ಹೀರೋಯಿನ್ ಹೇಳಿದ್ರೆ, ಆ ತರ ಏನಿಲ್ಲ, ನನ್ ನಿಮ್ ಫ್ಯಾನ್ ಏನಲ್ಲ, ಬಟ್ ಆದ್ರೆ ನನ್ ಫ್ರೆಂಡ್ ನಿನ್ ದೊಡ್ಡ ಫ್ಯಾನು, ನಾನು ನಿನ್ನ ಕಂಡಿಡಿಯಕ್ ಆಗ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಸಾರಿ, ನಾನು ನಿನ್ನ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡಕ್ ನಾ ಇಷ್ಟ ಪಡ್ಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿ ಹೋದಾಗ ಒಂದ್ ಜಾಗದಲ್ಲಿ ಜಿಂಜು ಅಂತ ಒಂದ್ ಹುಡ್ಗಿ ಇರ್ತಾಳೆ. ಅವಳು ಯಾವ ತರ ಅಂದ್ರೆ ಹೀರೋಗೆ ಒಂದು ಕ್ರಶ್. ಅವ್ನ್ಗೆ ಆಲ್ರೆಡಿ ಪ್ರಪೋಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಈ ವಿಷಯ ಎಲ್ಲ ಸ್ಕೂಲ್ ಟೈಮ್ಲಿ ನಡೆದಿರುತ್ತೆ. ಆ ಟೈಮ್ಲಿ ಅವ್ನ್ಗೆ ಹೇಳಕ್ ಆಗಿರಲ್ಲ. ಅವ್ನ್ ಸಡನ್ ಆಗಿ ಅವಳು ಬಂದ್ ನಿಂತಿರೋದ್ ನೋಡ್ಬಿಟ್ಟು ಅವ್ನಿಗೆ ಶಾಕ್ ಆಗ್ಬಿಡುತ್ತೆ. ಏನ್ ಹೇಳೋದು ಗೊತ್ತಾಗದೆ ಒಂದು ಚಿಕ್ಕದಾಗಿರೋ ರೆಸ್ಟೋರೆಂಟ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಸ್ವಲ್ಪ ತುಂಬಾ ದಿನ ಆದ್ಮೇಲೆ ಮೀಟ್ ಆಗಿರೋದ್ರಿಂದ ಇಬ್ರಿಗೂ ಆಕ್ವರ್ಡ್ ಆಗ್ತಿರುತ್ತೆ. ಆಮೇಲೆ ಅವ್ರು ಚಿಕ್ಕ ವಯಸ್ಸಲ್ಲಿ ನಡೆದಿರೋದೆಲ್ಲ ಕಾಮಿಡಿಯಾಗಿ ಮಾತಾಡ್ಕೊಂಡು ನಗಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೀರೋನೇ ಅವನ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗ್ ಬರ್ತಾನೆ. ಮನೆಗ್ ಬರ್ಬೇಕಾದ್ರೆ ಇತ್ತಾಗ ದೂನ ಕೂತ್ಕೊಂಡು ಸಿಗರೇಟ್ ಹೊಡಿತಾ ಕೂತಿರ್ತಾಳೆ. ಅಲ್ಲಿ ಬೇರೆ ಹಿಮ ಬೀಳ್ತಿರುತ್ತೆ, ಫುಲ್ ಕೋಲ್ಡ್ ವೆದರ್. ಇವಳು ನೋಡಿದ್ರೆ ಸಣ್ಣಕ್ಕಿರೋ ಬಟ್ಟೆ ಹಾಕೊಂಡು ಕೂತಿರ್ತಾಳೆ. ಅವಳು ಯಾರಿಗೋ ವೇಟ್ ಮಾಡ್ತಾ ಇದ್ದಾಳೆ ಅಂತ ಚೆನ್ನಾಗ್ ಅರ್ಥ ಆಗ್ತಿದೆ. ಇವನ್ ಏನ್ ಮಾಡ್ತಾನೆ, ಮಾತಾಡ್ಸೋಣ ಅಂತ ಹೋದ್ರೆ ಅವಳು ಎದ್ ನಿಂತ್ಕೊಂತಾಳೆ. ಆ ಚಳಿ ತಡೆಯನಾರ್ದ ಏನೋ ತಲೆ ಸುತ್ಬಿಟ್ಟು ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಇವ್ನ್ ಏನ್ ಹೇಳೋದು ಗೊತ್ತಾಗೋದಿಲ್ಲ. ಓಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾನೆ. ಅವಳ ಕಣ್ಬಿಟ್ಟು ನೋಡಿದ್ದೆ ನಾಮ್ಜುನ್ನು ಮುಂದೆ ಇರ್ತಾನೆ ನಮ್ ಹೀರೋ. ಇವಳಿಗೆ ಅರ್ಥನೇ ಆಗ್ತಿಲ್ಲ ಎಲ್ಲಿದ್ದೀನಿ ಅಂತ. ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಆಗ ಅಲ್ಲಿರೋ ನರ್ಸ್ ಬಂದ್ಬಿಟ್ಟು ನಿಮ್ದು ಫ್ಯಾಮಿಲಿ ಬಗ್ಗೆ ಹೇಳಿ, ನಿಮ್ ಗಾರ್ಡನರ್ ಬಗ್ಗೆ, ಗಾರ್ಡಿಯನ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಇವಳು ಯಾವ್ದಕ್ಕೂ ರೆಸ್ಪಾಂಡ್ ಮಾಡಲ್ಲ. ಸರಿ, ಅಲ್ಲಿ ಯಾರು ಡೀಟೇಲ್ ಆದ್ರೂ ಫಿಲ್ ಮಾಡ್ಬೇಕಲ್ಲ, ಸೊ ಹೀರೋ ಹೋಗ್ಬಿಟ್ಟು ಚೆನ್ನಾಗೇ ನೋಡ್ಕೊಂತಾನೆ. ಅಲ್ಲಿ ಹೋಗಿ ಈ ಗಾರ್ಡಿಯನ್ ಬಗ್ಗೆ ಇವನೇ ಎಲ್ಲ ಡೀಟೇಲ್ ಕೊಟ್ಬಿಟ್ಟು ಅವಳಿಗೆ ಏನ್ ಮಾಡ್ಬೇಕು ಅಂತ ಕೇಳ್ಕೊಂತಿರ್ತಾಳೆ. ಅಲ್ಲಿರೋ ನರ್ಸ್ ಹೇಳ್ತಾರೆ, ಸ್ವಲ್ಪ ಬೆಚ್ಚಗಿರಕ್ ಟ್ರೈ ಮಾಡಿ, ಸೊಟ್ರು ಕೊಡಿ, ಸಾಕ್ಸ್ ಎಲ್ಲ ಹಾಕಿ ಅಂತ ಕೇಳ್ಕೊಂತಾರೆ. ಹೋಗ್ಬಿಟ್ಟು ಇವಳಿಗೆ ಬೆಚ್ಚಗಿರಂಗ ಐಟಮ್ ಎಲ್ಲ ತಗೊಂಡ್ಬರ್ತಾನೆ. ಬಂದ್ಬಿಟ್ಟು ಏನ್ ಹೇಳೋದು ಗೊತ್ತಾಗೋದಿಲ್ಲ. ಸಾಕ್ಸ್ ಹಾಕ್ತೀನಿ ಕಾಲೆತ್ತು ಅಂದ್ರೆ ಇವಳು ಮಾತಾಡದೆ ಹಂಗೆ ಕೂತ್ಕೊಂಡಿರ್ತಾಳೆ. ಇವನ್ ಸ್ವಲ್ಪ ಕೇರಿಂಗ್ ಆಗಿ ಕಾಲೆಲ್ಲ ಎಳೆದ್ಬಿಟ್ಟು ಸಾಕ್ಸ್ ಹಾಕ್ತಾ ಇರ್ತಾನೆ. ಇವಳು ಏನೋ ಹೇಳ್ಬಿಡ್ತಾಳೆ, ಇವ್ನಿಗೆ ಸ್ವಲ್ಪ ಭಯ ಆಗ್ಬಿಟ್ಟು ಬಿಟ್ಬಿಡ್ತಾನೆ. ಅವಳೇ ಹಾಕೊಂತಾಳೆ. ಇವಳು ಯಾಕೆ ಈ ತರ ರಗಡ್ ಆಗಿದ್ದಾಳೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಇವಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅಂದ್ರೆ ಕೊಡ್ಬೇಕಾದ್ರೆ ಪ್ರೀತಿನ ಲವ್ ನ ಕೊಟ್ಟಿಲ್ಲ. ಅವಳು ತುಂಬಾ ಫೇಮಸ್ ಆದ್ಲು, ಬಟ್ ಆದ್ರೆ ಅವಳು ಬೇಕಾಗಿರೋದೆಲ್ಲ ಒಂದು ಹ್ಯಾಪಿ ಆಗಿರೋದು, ಖುಷಿಯಾಗಿರೋದು ಅದೇ ಸಿಕ್ಕಿರಲ್ಲ. ಈ ಫೀಲಿಂಗ್ಲೇ ಇರ್ಬೇಕಾದ್ರೆ ಇವಳು ಯಾರು ಇಷ್ಟ ಪಡೋರು ಒಬ್ರು ಬೇಕಾಗಿರುತ್ತೆ. ಹೀರೋ ಸ್ವಲ್ಪ ನೋಡ್ಕೊಳ್ಳೋದ್ ನೋಡ್ಬಿಟ್ಟು ಅವಳಿಗೆ ಇಷ್ಟ ಆಗ್ಬಿಡುತ್ತೆ. ಮಾರನೇ ದಿನದಿಂದ ಹಿಂಸೆ ಕೂಡ ಟ್ರೈ ಮಾಡ್ತಿರ್ತಾಳೆ. ಅವ್ನ್ ಎಲ್ಲೆಲ್ಲೆಲ್ಲ ಸಿಗ್ತಾನೋ ಅದೇ ಜಾಗಕ್ಕೆ ಇವನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ. ಇವ್ನಿಗೆ ಒಂದ್ ಟೈಮ್ ಗಂಟ ಏನೋ
ಅರ್ಥ ಆಗದೆ ಇದ್ರು ಒಂದ್ ಟೈಮ್ ಆದ್ಮೇಲೆ ಇವ್ನಿಗೆ ಭಯ ಆಗ್ತಿರುತ್ತೆ, ಯಾಕೆ ಇವಳು ಈ ತರ ಮಾಡ್ತಾವನೆ ಅಂತ. ಮನೆ ಬಾಗ್ಲು ತೆಗೆದ್ರೆ ಅಲ್ಲೇ ನಿಂತಿರ್ತಾಳೆ. ಸಿಕ್ಕಿದ್ರೆ ಸಾಕು, ಬಾ ಎಲ್ಲಾರು ತಿನ್ನಕ್ ಹೋಗೋಣ, ಬಾ ಅಲ್ಲಿಗೋಗೋಣ ಇಲ್ಲಿಗೋಗೋಣ ಅಂತ ಕರೀತಿರ್ತಾಳೆ. ಇದ್ ನೋಡ್ದಾಗೆಲ್ಲ ಏನ್ ಹೇಳೋದು ಗೊತ್ತಾಗೋದಿಲ್ಲ. ಆ ತರನು ಅಲ್ಲ, ಅವ್ನ್ಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಂತಲ್ಲ, ಅವಳು ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ ಅಂತ ಅವ್ನ ಮನ್ಸಿಗೆ ಅನ್ಸಿದ್ರು ಅವಳು ದೊಡ್ಡ ಸ್ಟಾರು, ನನ್ಗೆಲ್ಲ ಸೆಟ್ ಆಗೋದಿಲ್ಲ, ನನ್ ಲೈಫ್ ಒಳಗೆ ಅಡ್ಜಸ್ಟ್ ಆಗಲ್ಲ ಅಂತ ಅದ್ರ ಬಗ್ಗೆ ಥಿಂಕ್ ಮಾಡ್ತಾಳೆ. ಅದರಿಂದ ಸ್ವಲ್ಪ ಅವನು ದೂರ ಇರಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಳಿಂದ ದೂರ ಇರಬೇಕು ಅಂತ ತುಂಬಾ ಟ್ರೈ ಮಾಡ್ತಾನೆ. ಕಾಲೇಜ್ಗೆ ಹೋದ್ರೆ ಜಿಂಜು ಅಂತ ಅವಳು ಚಿಕ್ಕ ವಯಸ್ಸು ಕ್ರಶ್ ಇರ್ತಾಳಲ್ಲ, ಅವಳು ಬಂದಿರ್ತಾಳೆ. ಅದ ಹೋಗ್ಬಿಟ್ಟು ಮಾತಾಡಿಸ್ತಾನೆ. ಇವಳ ಜೊತೆ ಮಾತಾಡ್ದಾಗೆಲ್ಲ ಅವ್ನಿಗೆ ಒಂಥರ ಲವ್ ಓವರ್ ಫ್ಲೋ ಆಗುತ್ತೆ. ಏನ್ ನಡೀತಿದೆ ಮನ್ಸಲ್ಲಿ ಅಂತ ಇನ್ನೂ ಅರ್ಥ ಆಗ್ತಿರಲ್ಲ. ಎಲ್ಲ ಆದ್ಮೇಲೆ ಈ ಕಡೆ ಹೀರೋಗ್ ಫೋನ್ ಮಾಡ್ತಾ ಇರ್ತಾನೆ. ಇವಳಿಗೆ ಹಿಂಗ್ ನನ್ ನಂಬರ್ ಸಿಕ್ತು ಅಂತ ಯೋಚನೆ ಮಾಡ್ಬೇಕಾರೆ ಇವಳು ಏನೇನೋ ಮಾಡ್ಬಿಟ್ಟು ಎದುರಿಸ್ಬಿಡ್ತಾಳ. ಇವ್ನು ಸ್ವಲ್ಪ ಕೋಪ ಬಂದ್ಬಿಡುತ್ತೆ, ನನಗೆ ಅಲ್ಲಿ ಸಿಕ್ತು ನಂಬರ್ ಅಂತ ಏನೇ ಹೇಳ್ತಾ ಇರ್ತಾಳೆ. ಅಂದ್ರೆ ಆ ಟ್ಯೂಷನ್ಗೆ ಅಂತ ಇವನು ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡೋಣ ಅಂತ ಅವ್ನು ಪೋಸ್ಟರ್ ಹಾಕಿರ್ತಾನೆ. ಆ ಜಾಗದಲ್ಲಿ ಸಿಕ್ಕಿರುತ್ತೆ. ಇದ್ ನೋಡಿದ್ದೆ ಇವನು ಕೋಪ ಬಂದ್ಬಿಟ್ಟು ಫುಲ್ ರೈಸ್ ಆಗ್ಬಿಡ್ತಾನೆ. ನೋಡು, ನಾನ್ ನಿನ್ ತರ ಲೈಫ್ ನಾನು ಜೀವನ ಮಾಡಕ್ಕಾಗಲ್ಲ, ನನಗ್ ತುಂಬಾ ಕಷ್ಟ ಇದೆ, ನಾನು ದುಡಿಬೇಕು, ಕಷ್ಟ ಪಡ್ಬೇಕು, ನಾನು ಇಂತರ ಟೈಮ್ ಪಾಸ್ ಮಾಡಕ್ ಆಗಲ್ಲ, ಪ್ಲೀಸ್ ನನ್ನ ದೂರ ಇರು ಅಂತ ಜೋರಾಗಿ ಕಿಚಾಡ್ಕೊಂಡು ಹೇಳ್ಬಿಡ್ತಾನೆ. ಅವಳೇನು ಮಾತಾಡಲ್ಲ, ಹಂಗೆ ಹೋಗ್ಬಿಡ್ತಾಳೆ. ಅವ್ನ್ಗ ಅದ್ ಸ್ವಲ್ಪ ಆದ್ಮೇಲೆ ಬೆಳಗ್ಗೆ ರಿಯಲೈಸ್ ಆಗುತ್ತೆ, ಯಾಕಂದ್ರೆ ಅವಳು ಅಲ್ಲಿ ಬಂದ್ ಕೂತ್ಕೊಂಡೇ ಇರಲ್ಲ. ಇವ್ನು ಡೈಲಿ ನೋಡ್ ಅಭ್ಯಾಸ ಆಗಿರುತ್ತಲ್ಲ, ಅದರಿಂದ ಸರಿ ಈ ತರ ಹೇಳ್ಬೇಡದಿತ್ತು, ತಪ್ಪಾಯ್ತು, ನಾನು ಹೇಳಿದ್ದು ತಪ್ಪು ಮಾಡ್ಬಿಟ್ನೇನೋ ಅಂತ ಅನ್ಕೊಂಡು ತುಂಬಾ ಫೀಲ್ ಮಾಡ್ತಾನೆ. ನೀಟಾಗಿ ಹೇಳ್ಬೋದಿತ್ತು ಅದನ್ನ ಅಂತ. ಸರಿ ಅವಳನ್ನ ಬಂದಾಗ ಏನಾರ ಮಾತಾಡ್ಸೋಣ ಅಂತ ಟ್ರೈ ಮಾಡ್ತಿರ್ತಾನೆ. 2-3 ಸರಿ ನೋಡ್ತಾನೆ, ಬಟ್ ಅವನಿಗೆ ಮಾತ್ ಬರಲ್ಲ. ಸಡನ್ ಆಗಿ ಬಂದಾಗ ಹೇಳ್ಬಿಡ್ತಾನೆ, ನಾನ್ ನಿನ್ ಜೊತೆ ಏನಾರು ತಿನ್ನಕ್ ಹೋಗೋಣ, ಬರ್ತೀಯಾ, ನಿಂಗೆ ಯಾವಾಗ ಮೂಡ್ ಬರುತ್ತೆ ಹೇಳು, ಹೋಗೋಣ ಅಂತ ಹೇಳ್ತಾನೆ. ಇದ್ ಕೇಳಿದ್ದೆ ಅವಳು ಏನು ಮಾತಾಡ್ದೆ ಹಂಗೆ ಹೋಗ್ಬಿಡ್ತಾಳೆ. ಇವ್ನ್ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಿದ್ರೆ ತಲೆ ಮೇಲೆ ಟೋಪಿ ಎಲ್ಲ ಹಾಕೊಂಡ್ ಮುಖ ಕವರ್ ಮಾಡ್ಕೊಂಡ್ ಬಂದ್ ಪಕ್ಕ ಕೂತ್ಕೊಂತಾಳೆ. ಯಾರಪ್ಪ ಅಂತ ಅನ್ಬಿಡ್ತೀವಿ. ನೋಡಿದ್ರೆ ಇವಳು ಏನಕ್ ಬಂದಿದ್ಯಾ ಅಂತ ಕೇಳಿದ್ರೆ, ನೀ ಹೇಳ್ದಲ್ಲ ನೀನ ತಿನ್ನಕ್ ಹೋಗೋಣ ಅಂತ, ಬಾ ಹೋಗೋಣ ಇವಾಗ, ನಂಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾಳೆ. ಅಯ್ಯೋ ಹೇಳ್ಬಿಟ್ಟು ತಪ್ಪು ಮಾಡದ್ನ ಅಂತ ಹೀರೋ ತಿಳ್ಕೊಂತಾನೆ. ಯಾಕಂದ್ರೆ ಹೀರೋಯಿನ್ ಸ್ವಲ್ಪ ವಿಯರ್ಡ್ ಆಗಿ ನಡ್ಕೊಂತಾಳೆ. ಹೇಳ್ಬೇಕು ಅಂದ್ರೆ ಹೀರೋಯಿನ್ ಯಾವ ತರ ಅಂದ್ರೆ ತುಂಬಾ ಒಬ್ಳೆ ಇದ್ದು, ತುಂಬಾ ಒಬ್ಳೆ ಲೋನ್ಲಿ ಆಗಿರೋ ಕ್ಯಾರೆಕ್ಟರ್. ತುಂಬಾ ಕಷ್ಟಪಟ್ಟಿದ್ದಾಳೆ ಚಿಕ್ಕ ವಯಸ್ಸಿಂದ. ಇವಾಗ ಒಂದ್ ಸ್ಟೇಜ್ ಅಲ್ಲಿ ಇದ್ರೂನು ಅವಳಿಗೆ ಸಿಂಪಲ್ ಆಗಿರೋ ಹುಡುಗಿ, ನೋಡಕ್ ಮಾತ್ರ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿದ್ರು, ಅವಳಿಗಿರೋ ಒಂದ್ ಮೆಂಟಾಲಿಟಿನೇ ಬೇರೆ. ಅದರಿಂದ ಹೊರಗಡೆ ಬರಕ್ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ. ಅವಳ ಖುಷಿನ ಅವಳು ಬೇರೆ ತರನೇ ನೋಡೋದು. ಇದೆಲ್ಲ ಇದ್ರು ಹೀರೋ ಬೇರೆ ತರ ವ್ಯಕ್ತಿ, ಅವನ್ಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಅವ್ನ್ ನೋಡ್ಕೋಬೇಕು ಅಂತ ತುಂಬಾ ಕಷ್ಟ ಪಡ್ತಿರ್ತಾನೆ. ಈ ಮಧ್ಯದಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ಗೆ ಅಂತ ಜಾಯ್ನ್ ಆದ್ರೆ ಅಲ್ಲಿ ನೋಡಿದ್ರೆ ಚೈಲ್ಡ್ಹುಡ್ ಕ್ರಶ್ ಇರ್ತಾಳಲ್ಲ, ಅವಳು ಬಂದಿರ್ತಾಳೆ. ಇದ್ ನೋಡಿದಾಗ ಇಬ್ರಿಗೂ ಶಾಕ್ ಆಗುತ್ತೆ. ಅದೇ ಕೆಲ್ಸದಲ್ಲಿ ಅವಳು ಮಾಡ್ತಾ ಇರ್ತಾಳೆ ಪಾರ್ಟ್ ಟೈಮ್. ಅವ್ರಿಬ್ರು ಒಟ್ಟಿಗೆ ಇರ್ಬೇಕಾದ್ರೆ ಹೀರೋಗ ಒಂದು ವಿಷಯ ಗ್ಯಾಪ್ನ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಏನಾಗಿರುತ್ತೆ, ಫಸ್ಟ್ ಡೇ ಒಂದು ಸ್ಕೂಲ್ ಸೇರಿದಾಗ ಆ ಸ್ಕೂಲ್ ಅಲ್ಲಿ ಒಂದ್ ಹುಡುಗಿ ಬಂದು ಪಕ್ಕ ನಿಂತಿರ್ತಾಳೆ. ಅವಳ ಮುಖ ನೋಡಿದ್ದೆ ಅವ್ನ್ ಫಿದಾಗ್ಬಿಟ್ಟಿರ್ತಾನೆ. ಆ ಟೈಮ್ಲೆ ಆ ಹುಡುಗಿನೇ ಅವ್ನ್ ಕ್ರಶ್. ಇವಳ ಹತ್ರ ಹೆಂಗ್ ಮಾತಾಡೋದು ಅಂತ ಅವ್ನಿಗೆ ಗೊತ್ತಾಗಿರಲ್ಲ. ಸೊ ಅದರಿಂದ ಬಿಟ್ಬಿಟ್ಟಿರ್ತಾನೆ. ಕರೆಕ್ಟ್ ಆಗಿ ಅವಳೇ ಬಂದ್ಬಿಟ್ಟು ಯಾವ್ದೋ ಒಂದ್ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ, ಇದ್ರ ಬಗ್ಗೆ ಅರ್ಥ ಆಗ್ತಿಲ್ಲ, ಹೇಳ್ಕೊಡು ಅಂತ ಕೇಳ್ತಾಳೆ. ಯಾಕೆಂದ್ರೆ ಹೀರೋ ಸ್ವಲ್ಪ ಚೆನ್ನಾಗ್ ಓದೋದ್ರಿಂದ ಹೇಳ್ಕೊಡ್ತಾನೆ ಬಿಡು. ಇವನು ಹೇಳ್ಕೊಡಕ್ ಟ್ರೈ ಮಾಡ್ತಾನೆ. ಹಂಗೆ ಹೋಗ್ತಾ ಇಬ್ರು ಫ್ರೆಂಡ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಹೀರೋಯಿನ್ ತೋರಿಸ್ತಾರೆ. ಅವಳು ನೋಡಿದ್ರೆ ಏನೋ ಟಿವಿ ನೋಡ್ಕೊಂಡು ಕುರ್ಕುರೆ ತಿಂತ ಕೂತಿರ್ತಾಳೆ. ಅವ್ರ ಅಮ್ಮ ಫೋನ್ ಮಾಡ್ತಾರೆ. ಅವ್ರ ಅಮ್ಮ ಮಾಡೋದ್ ಒಂದೇ ವಿಷಯಕ್ಕೆ, ಇವಳು ಬಂದಿರೋ ದುಡ್ಡಲ್ಲಿ ಅವಳ ಹತ್ರ ಕಿತ್ಕೋಬೇಕು ಅಂತ. ಇವಳಿಗೆ ತುಂಬಾ ಚೆನ್ನಾಗ್ ಗೊತ್ತು, ಅದರಿಂದ ಫೋನ್ ನ ಅಟೆಂಡ್ ಮಾಡಲ್ಲ. ಇದೆಲ್ಲ ನೋಡಿದ್ಮೇಲೆ ಯಾಕೋ ಫೀಲ್ ಮಾಡ್ಬಿಟ್ಟು ಪಿ ಅಂತ ಯಾವ್ದೋ ಒಂದು ನೇಮ್ ನ ಸೇವ್ ಮಾಡ್ಕೊಂಡಿರ್ತಾಳೆ ಫೋನ್ಲಿ. ಅದಕ್ ಕಾಲ್ ಮಾಡ್ತಾಳೆ. ಅವ್ನ್ ಯಾರು ಅಲ್ಲ, ಹೀರೋಯಿನ್ ಮ್ಯಾನೇಜರ್ ಒಬ್ಲಿ ಇರ್ತಾನೆ. ಅವನಿಗೆ ಫೋನ್ ಮಾಡ್ತಾನೆ. ಇವಳಿಗೇನೋ ಅವನ್ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಇದೆ ಏನೋ. ಅವ್ನ್ ನೋಡಿದ್ರೆ ಇವಳಿಗೆ ಒಂಚೂರು ರೆಸ್ಪೆಕ್ಟೇ ಕೊಡಲ್ಲ, ಫೋನ್ ಕಾಲ್ ನ ಪಿಕ್ ಮಾಡೋದಿಲ್ಲ. ಅದರಿಂದನೇ ಇವಳು ಲೋನ್ಲಿಯಾಗಿ ಫೀಲ್ ಮಾಡ್ತಿರ್ತಾಳೆ. ಬೇಕು ಅಂತ ಕಟ್ ಮಾಡ್ತಾನೆ. ಈ ತರ ಸಫರ್ ಮಾಡೋ ಟೈಮ್ಲಿ ಹೀರೋ ಸಿಕ್ಕಿದ್ಮೇಲೆ ಹೀರೋ ನೋಡ್ತಾ ಹೀರೋನ ಇಷ್ಟ ಪಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಹೀರೋನ್ ಯಾಕೆ ಅವ್ನ್ ಕಂಡ್ರೆ ಇಷ್ಟ ಅಂದ್ರೆ, ಅವನು ಸ್ವಲ್ಪ ಹೀರೋಯಿನ್ ನ ನಾರ್ಮಲ್ ಪರ್ಸನ್ ತರ ನೋಡ್ತಾನೆ. ಯಾವ್ದೋ ಒಂದ್ ದೊಡ್ಡ ಸೆಲೆಬ್ರಿಟಿ ತರ ಮಾತಾಡ್ಸಲ್ಲ. ಅದೇ ಅವಳಿಗೆ ಒಂದು ಒಳ್ಳೆ ಫೀಲ್ ನ, ಒಂದು ಸೇಫ್ಟಿ ಕೊಡ್ತಾ ಇರುತ್ತೆ, ಒಂದು ಕಂಫರ್ಟ್ ನ ಫೀಲ್ ಮಾಡ್ತಿರ್ತಾಳ. ಅದರಿಂದ ಅವ್ನ್ ಕಂಡ್ರೆ ಇವಳಿಗೆ ಇಷ್ಟ ಆಗ್ತಿರುತ್ತೆ. ಹೋಗ್ತಾ ಏನಾಗುತ್ತೆ, ಹೀರೋ ಆ ಜಿಂಜು ಅಂತ ಹುಡ್ಗಿದ್ಲಲ್ಲ, ಅವಳನ್ನ ನೋಡಿದಾಗ ಇವಳಿಗೆ ಅರ್ಥ ಆಗ್ಬಿಡುತ್ತೆ, ಇವ್ನ್ಗೆ ಯಾಕೋ ಅವಳ ಮೇಲೆ ಕಣ್ಣಿರ್ಬೇಕು ಅಂತ. ಇವ್ನ್ ಮಾತಾಡ್ಸಕ್ಕಿಂತ ಮುಂಚೆನೆ ಹೋಗ್ಬಿಟ್ಟು ಇವಳು ಮಾತಾಡಿಸ್ತಾಳೆ. ಆ ಹುಡ್ಗಿಗ್ ಫುಲ್ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅವಳಿಗೆ ಗೊತ್ತಾಗೋಯ್ತು ಇದೊಂದು ದೊಡ್ಡ ಸೆಲೆಬ್ರಿಟಿ ದೂನಾ ಅಂತ. ಇಬ್ರು 3 ಜನ ಸೇರ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇವರಿಬ್ರು ಫುಲ್ ಒಳ್ಳೆ ಮ್ಯಾಚ್ ಅನ್ಸುತ್ತೆ. ಚೆನ್ನಾಗಿ ಕುಡ್ಕೊಂಡು ಫುಲ್ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಹೀರೋನ್ಗೆ ಯಾರು ಕ್ಲೋಸ್ ಆಗಿ ಯಾರು ಫ್ರೆಂಡ್ಸೇ ಇರಲ್ಲ. ಈ ತರ ಕ್ಲೋಸ್ ಆಗಿದ್ದು ಅವಳು ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದಾದ್ಮೇಲೆ ಚೆನ್ನಾಗಿ ಡ್ರಿಂಕ್ ಮಾಡ್ಬಿಟ್ಟು ಜಿಂಜು ಅಂತ
ಹುಡುಗಿ ಇದ್ಲಲ್ಲ ಅವಳು ಮನು ಬಿಡ್ತಾಳೆ. ಕರೆಕ್ಟ್ ಆಗಿ ಅವಳಿಗೊಂದ್ ಫೋನ್ ಕಾಲ್ ಬರುತ್ತೆ. ಅವ್ರ ಅಪ್ಪ ಫೋನ್ ಮಾಡ್ತಿರ್ತಾರೆ. ಇವಳು ಏನ್ ಮಾಡ್ತಾಳೆ, ಎತ್ಬಿಡ್ತಾಳೆ ಫೋನ್ ಕಾಲ್ ನ. ಅವ್ರ ಅಪ್ಪ ತುಂಬಾ ಕೂಗಾಡ್ತಾ ಇರ್ತಾರೆ, ಇವಾಗ್ಲೂ ಯಾವ್ದಾದ ಹುಡ್ಗನ್ ಜೊತೆ ಸೇರ್ಕೊಂಡು ಅಲ್ಟೆ ಹೊಡಿತಾ ಇದೀಯ ಅಂತ ತುಂಬಾ ಕಂಟ್ರೋಲ್ ಮಾಡ್ತಿರ್ತಾರೆ. ಇವಳು ಏನ್ ಹೇಳ್ತಾಳೆ, ಇಲ್ಲ ಅವಳು ನನ್ ಜೊತೆ ಇದ್ದಾಳೆ, ನಾನು ಒಂದ್ ಹುಡ್ಗಿನೇ, ತಲೆಗೆಡ್ಸ್ಕೊಬೇಡಿ, ಅವಳು ಆರಾಮಾಗಿದ್ದಾಳೆ, ಮನಗಿದ್ದಾಳೆ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾಳೆ. ಅವಳಿಗೆ ಅರ್ಥ ಆಗೋದ್ ಏನಂತಂದ್ರೆ ಇವ್ರಿಗೂ ನಮ್ಮನೆ ತರ ಕಂಟ್ರೋಲ್ ಮಾಡ್ತಾರೆ ತುಂಬಾ, ಇವಳು ತುಂಬಾ ಕಷ್ಟದಿಂದ ಬರ್ತಾ ಇದ್ದಾಳೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಈ ವಿಷಯ ಹೀರೋಗೆ ಐಡಿಯಾ ಇರಲ್ಲ, ಇದರಿಂದ ಅವನ್ಗೂ ಗೊತ್ತಾಗುತ್ತೆ. ಅದಾದ್ಮೇಲೆ ಅವಳು ಮನು ಬಿಟ್ಲಲ್ಲ, ಸರಿ ಬಾ ಒಂದ್ ವಾಕ್ ಹೋಗೋಣ ಅಂದ್ಬಿಟ್ಟು ಇಬ್ರು ವಾಕ್ ಹೋಗಿರ್ತಾರೆ. ಅವಳು ಚೆನ್ನಾಗಿ ಕುಡ್ಬಿಟ್ಟಿರ್ತಾಳೆ, ಅವಳಿಗೆ ಬಾಡಿ ಕಂಟ್ರೋಲ್ಲೇ ಇರಲ್ಲ, ತುದಿಲೆಲ್ಲ ಓಡಾಡ್ತಾ ಇರ್ತಾಳೆ, ಮೆಟ್ಲಿ ಮೇಲೆ ನಿಂತ್ಕೊಂಡು ಕಾಂಪೌಂಡ್ ಮೇಲೆಲ್ಲ. ಇವನು ಹೋಗ್ಬಿಟ್ಟು ಕಂಟ್ರೋಲ್ ಮಾಡ್ತಾನೆ, ಅಲ್ಲೆಲ್ಲ ಹೋಗ್ಬೇಡ ಅಂತ, ಆದ್ರೂ ಕೇಳಲ್ಲ. ಒಂದ್ ಟೈಮ್ ಏನಾಗುತ್ತೆ, ಇನ್ನೇನೋ ಬೀಳಕ್ ಹೋಗ್ತಾಳೆ, ಇವ್ನ್ ಮುಟಕ್ ಯೋಚನೆ ಮಾಡ್ತಿರ್ತಾನೆ, ಆದ್ರೂ ಹೋಗ್ಲಿ ಅಂತ ಇಟ್ಕೊಂತಾನೆ. ಹೋಗ್ತಿದ್ದವಳು ವಾಪಸ್ ಬಂದ್ಬಿಟ್ಟು ಹೀರೋ ಹತ್ರ ಕ್ಲೋಸ್ ಆಗಿ ಬಂದ್ ನಿಂತ್ಕೊಂತಾಳೆ. ಆಗ ಹೀರೋಗ್ ಒಂಥರ ಹಾರ್ಟ್ ಬೀಟ್ ಎಲ್ಲ ರೈಸ್ ಆಗ್ಬಿಡುತ್ತೆ. ಹತ್ರ ಬಂದ್ಬಿಟ್ಟು ಈ ತರ ಎಲ್ಲ ಮಾಡ್ಬಾರ್ದು ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಹೀರೋಗಂತೂ ಬೆಳಗ್ಗೆ ಎದ್ದಿದ್ದೆಲ್ಲ ಅದೇ ಗ್ಯಾಪ್ನ ಯಾಕೆ ಅವಳ ಹತ್ರ ಬಂದ್ಲು, ಯಾಕೆ ಹತ್ರ ಮಾಡಿದ್ಲು ಅಂತ ಅವ್ನ್ ಮನ್ಸೆಲ್ಲ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ. ಆ ಜಿಂಜು ಅಂತ ಹುಡುಗಿ ಬಂದ್ಬಿಟ್ಟು ರೇಗಿಸ್ತಾಳೆ, ನಾನು ಇಬ್ರು ಒಟ್ಟಿಗೆ ನಿಂತಿರೋದ್ ನಾನ್ ನೋಡ್ದೆ, ನಂಗೆ ಗೊತ್ತು ನೀವಿಬ್ರು ಡೇಟ್ ಮಾಡ್ತಿದ್ದೀರ ತಾನೆ ಅಂತ ಅನ್ಕೊಂಡ್ ರೇಗಿಸ್ತಾಳೆ. ಇಲ್ಲ ಆ ತರ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರು ಕೇಳೋದಿಲ್ಲ. ಅದಾದ್ಮೇಲೆ ಆ ಜಿಂಜು ಹುಡುಗಿ ಹೋಗ್ಬಿಟ್ಟು ಒಂದ್ ಹುಡುಗನ್ನ ಮೀಟ್ ಮಾಡ್ತಾ ಇರೋದ್ ನೋಡ್ತಾನೆ. ಇವಳಿಗೆ ಸ್ವಲ್ಪ ಫೀಲ್ ಆಗ್ಬಿಡುತ್ತೆ ಇವ್ನ್ಗೆ, ಎಷ್ಟೇ ಆದ್ರೂ ಸ್ವಲ್ಪ ಕ್ರಶ್ ಇರುತ್ತಲ್ವಾ. ಅದಾದ್ಮೇಲೆ ಈ ಕಡೆ ಹೀರೋಯಿನ್ ಅದೇನೋ ಮಾಡ್ತಾ ಇರ್ತಾಳೆ ಮನೆ ಹತ್ರ. ಇವ್ನು ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಕ್ ಹೋಗ್ತಾನೆ. ಡಸ್ಟ್ಬಿನ್ ಎಲ್ಲ ಬಿಸಾಕ್ತಾ ಇರ್ತಾಳೆ, ರೀಸೈಕಲ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಅವನು ಸ್ವಲ್ಪ ಅವಳದು ಕ್ರಶ್ ಬೇರೆಯವ್ರ ಜೊತೆ ಮಾತಾಡ್ತಿರೋ ಕೋಪದಲ್ಲಿರೋದ್ರಿಂದ ಇವ್ನ ಏನೋ ಎಲ್ಲಾ ಗೊತ್ತಿರಂಗೆ ಸ್ವಲ್ಪ ಕೊಚ್ಕೊಂಡು ಮಾತ್ ಬಿಟ್ಬಿಡ್ತಾನೆ. ನಂಗೆ ಗೊತ್ತು ನೀನ್ ಎಲ್ಲಾರು ನಿನ್ಗೆ ಹೆಲ್ಪ್ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ತಾನೆ, ಆ ತರ ಇರ್ಬೇಡ ಅನ್ಕೊಂಡ್ ತುಂಬಾ ರೇಗಾಡ್ಕೊಂಡ್ ಜೋರಾಗಿ ಮಾತಾಡ್ತಾನೆ. ಇದ್ ಕೇಳ್ದಾಗ ಹೀರೋಯಿನ್ ಕೋಪ ಬಂದ್ಬಿಡುತ್ತೆ. ನಂಗೆ ಗೊತ್ತು ನೀ ಅನ್ಕೊಂಡಿದ್ದೆಲ್ಲ ಮಾಡ್ಬಿಡ್ತೀಯ ಅಲ್ವಾ ಅಂತ ಅಂದಾಗ ಇವಳಿಗೆ ಬೇಜಾರಾಗ್ಬಿಡುತ್ತೆ. ಅವ್ನ್ ಹೋದ್ಮೇಲೆ ಫೀಲ್ ಮಾಡ್ತಾಳೆ, ಯಾಕೆಂದ್ರೆ ಅವಳ ಕಷ್ಟನ ಅವಳಿಗೆ ಅರ್ಥ ಆಗೋದು, ಇನ್ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಆದ್ರಿಂದ ನಾನ್ ಎಷ್ಟ್ ಕಷ್ಟಪಟ್ಟಿದೀನಿ, ನಾ ಎಷ್ಟ್ ಲೋನ್ಲಿ ಆಗಿದೀನಿ ಅಂತ ಅವ್ನ್ಗೆ ಹೆಂಗ್ ಗೊತ್ತು. ಇದ್ರ ಬಗ್ಗೆ ಎಲ್ಲ ನಾ ತಿಳ್ಕೊಬೇಕು ಅಂತಾನೆ ನಾ ಕಲಿತಾ ಇದ್ದಿದ್ದು. ಅವನಾಗೆ ಬಂದ್ ಹೆಲ್ಪ್ ಮಾಡ್ದ, ಈಗ ನನ್ ಮೇಲೆ ಅವ್ನು ಎಗರಾಡ್ತಾವನಲ್ಲ ಅಂತ ಹೇಳ್ತಾ ಇರ್ತಾಳೆ, ಅನ್ಕೋತಾ ಇರ್ತಾಳೆ. ಆದ್ರೆ ಹೀರೋ ಜೊತೆ ಇರೋದು ಅವಳಿಗೆ ತುಂಬಾ ಖುಷಿ ಕೊಡುತ್ತೆ. ಇವಳಿರೋ ಫ್ಲೋರ್ ಯಾವ ತರ ಇರುತ್ತೆ ಅಂದ್ರೆ ಮೇಲ್ಗಡೆ ಎಲ್ಲ ಬರ್ಲಿ ಹುಡುಗರೇ ಇರ್ತಾರೆ, ಇವಳು ಕೆಳಗಡೆ ಇವಳು ಒಬ್ಳೆ ಇರೋದು, ಅಂದ್ರೆ ಹುಡುಗಿ ಇವಳು ಒಬ್ಳೆ ಆಗಿರ್ತಾಳೆ. ಅದು ಗುಂಪಲ್ಲಿ ಹೀರೋ ಮಾತ್ರ ಇರ್ತಾನೆ. ಇದೆಲ್ಲ ನೋಡ್ತಾ ನೋಡ್ತಾ ಹೀರೋ ಕಣ ಇಷ್ಟ ಆಗಿರೋದ್ರಿಂದ ಅವ್ರ ಗುಂಪಲ್ಲೇ ಕುತ್ಕೊಂಡು ಊಟ ಮಾಡ್ತಾಳೆ. ಆ ಹುಡುಗರು ಏನ ಆತರ ಕೆಟ್ಟವ್ರೆ ಅಂತ ಅಲ್ವೇ ಅಲ್ಲ, ಅವರು ಸ್ವಲ್ಪ ಖುಷಿ ಪಡ್ತಾರೆ, ಒಂದ್ ದೊಡ್ಡ ಸೆಲೆಬ್ರಿಟಿ ಇಲ್ಲಿ ಕುತ್ಕೊಂಡು ತಿಂತಾವಳೆ ಅಂತ ಎಲ್ಲ. ಆದ್ರೂ ಹೋಗ್ತಾ ಹೋಗ್ತಾ ಅವಳು ತುಂಬಾ ಬ್ರೇಕ್ ಬೇಕಾಗಿರುತ್ತೆ ಈ ಸಿಂಗಿಂಗು, ಈ ಕೇಪಾಪ್ ಇಂದ. ಅದರಿಂದನೇ ಇದನ್ನೆಲ್ಲ ಬಿಟ್ಬಿಟ್ಟು ಬಂದಿರ್ತಾಳೆ. ಅದೆಲ್ಲ ಜ್ಞಾಪನ ಮಾಡ್ಕೊಂಡು ತುಂಬಾ ಫೀಲ್ ಮಾಡ್ಬೇಕಾರೆ ಹೀರೋ ಬಂದಾಗ್ಲಿಂದ ಇವಳು ಸ್ವಲ್ಪ ಹ್ಯಾಪಿ ಆಗಿರಕ್ ಟ್ರೈ ಆಗ್ತಿರ್ತಾಳೆ, ಅಂದ್ರೆ ಖುಷಿಯಾಗಿರ್ತಾಳೆ. ಏನೇನೋ ಆಟ ಆಡ್ಕೊಂಡು ಆ ಗೊಂಬೆನೆಲ್ಲ ಎತ್ಕೊಂಡ್ರೆ ಏನೇನೋ ಇರುತ್ತಲ್ಲ, ಆ ತರ ಆಟ ಎಲ್ಲ ಆಡ್ಕೊಂಡು ತುಂಬಾ ಖುಷಿಯಾಗಿರ್ತಾಳೆ. ಬಟ್ ಒಂದಿನ ನನಗೆ ಇದೆಲ್ಲ ಮಾಡ್ಬಾರ್ದು, ನಂಗೆ ಈ ಕಾನ್ಸೆಪ್ಟ್ ತಗೊಳಲ್ಲ ಅಂತ ಹೇಳಿದ್ರು ಅವ್ನ್ ಮ್ಯಾನೇಜರು ಫೋರ್ಸ್ ಮಾಡಿ ಕಳ್ಸಿರ್ತಾನೆ, ಇಲ್ಲ ನೀ ಮಾಡ್ಲೇಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಅವಳಿಗೆ ಒಂಥರ ಎಂಗ್ಸೈಟಿ ಆಗ್ಬಿಟ್ಟು ಅಲ್ಲಿಂದ ಬಿದ್ಬಿಟ್ಟಿರ್ತಾಳೆ. ಆ ಟೈಮ್ಲಿ ಅವಳಿಗೆ ಸಪೋರ್ಟ್ ಮಾಡಕ್ ಯಾರು ಇರಲ್ಲ, ಒಂದ್ ಲವ್ ಇಂದ ಒಂದ್ ಪ್ರೀತಿಯಿಂದ ನೋಡ್ಕೊಳಕ್ ಯಾರು ಇರಲ್ಲ. ಅದರಿಂದಾನೆ ಅವಳು ತುಂಬಾ ಸಫರ್ ಮಾಡಿರ್ತಾಳೆ. ಈಗ ಅದೆಲ್ಲ ಫುಲ್ಫಿಲ್ ಮಾಡಂಗೆ ಹೀರೋ ಸಿಕ್ಕಿರ್ತಾನೆ. ಆಗ ಮಾತಾಡ್ತಾ ಮಾತಾಡ್ತಾ ಹೀರೋನ್ ಕೇಳ್ತಾಳೆ, ನಿನ್ಗೆ ಆ ಹುಡುಗಿ ಇಷ್ಟ ತಾನೆ, ನಿಂದು ಕ್ಲಾಸ್ಮೇಟ್ ಇದ್ದಾಳಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವನಂತಾನೆ, ಇಲ್ಲ ಇಲ್ಲ ಇಷ್ಟ ಇಲ್ಲ ಅಂದ್ರೆ, ನಿಜಾಲೇ ಹೇಳು ಅಂತ ಅಂದಾಗ, ಇಲ್ಲ ನನಗೂ ಇಷ್ಟ ಇತ್ತು ಒಂದ್ ಟೈಮಲ್ಲಿ, ನಾ ಆ ಟೈಮ್ಲಿ ಪ್ರಪೋಸ್ ಮಾಡಿದೆ, ಅವಳಿಗೆ ಅದು ಕಂಫರ್ಟಬಲ್ ಆಗಿರ್ಲಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಲು. ಅದಾದ್ಮೇಲೆ ಇವಾಗ್ಲೇ ಸಿಕ್ಕಿರೋದು, ಮತ್ತೆ ಇದನ್ನೆಲ್ಲ ವಾಪಸ್ ತಗೊಬಂದು ಫ್ರೆಂಡ್ಶಿಪ್ ಯಾಕೆ ಹಾಳು ಮಾಡ್ಕೊಳ್ಳಿ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಸೊ ಇದೆಲ್ಲ ಆ ತರ ಏನಿಲ್ಲ ಅಂತ ಹೇಳ್ತಾನೆ. ಆ ತರ ಇಲ್ಲ, ಆ ಹುಡುಗಿಗೆ ನೀನ್ ಕಂಡ್ರೆ ಇಷ್ಟ, ಬೇಕಾದ್ರೆ ನೀನು ಟ್ರೈ ಮಾಡಿ ನೋಡು ಅಂದಾಗ, ಏನ್ ಟ್ರೈ ಮಾಡಿ ನೋಡ್ಲಿ, ಅದಕ್ಕೇನು ಎಕ್ಸ್ಪೀರಿಯನ್ಸ್ ಬೇಕಲ್ವಾ ಅಂದ್ರೆ, ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ತಗೋ, ನನ್ನ ಹತ್ರ ಟ್ರೈ ಮಾಡು, ನನ್ನ ಹತ್ರ ನೀ ಪ್ರಪೋಸ್ ಮಾಡಿ ನೋಡು ಅಂತ ಹೇಳ್ತಾನೆ. ಇವನು ಹತ್ರ ಬಂದ್ಬಿಟ್ಟು ಹಿಡ್ಕೊಂಡ ಕ್ಲೋಸ್ ಅಲ್ಲಿ ಬರ್ತಾನೆ. ಬಟ್ ಆದ್ರೆ ಇವನ್ಗೆ ಏನೋ ಅನ್ಸೋದಿಲ್ಲ ಪ್ರಪೋಸ್ ಮಾಡಂಗೆ, ಅದೆಲ್ಲ ವರ್ಕೌಟ್ ಆದಂಗೆ. ಇದೆಲ್ಲ ವರ್ಕೌಟ್ ಆಗುತ್ತಾ ಅಂದ್ಬಿಟ್ಟು ನಕ್ಬಿಟ್ಟು ಹೋಗ್ಬಿಡ್ತಾನೆ. ಬಟ್ ಆದ್ರೆ ಅವ್ನ್ಗೆ ಹಿಂಗ್ ಗೊತ್ತು, ಹೀರೋನ್ಗೆ ಇದೆಲ್ಲ ಫೀಲ್ ಆಗ್ತಾ ಇರುತ್ತೆ. ಇದೆಲ್ಲ ಮಾಡಿದಾಗ ಸ್ವಲ್ಪ ಹೀರೋಯಿನ್ ಸ್ವಲ್ಪ ನಾಚಿಕೆ ಆಗ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮನೆಗೆ ಬರ್ಬೇಕಾರೆ ಅಲ್ಲಿ ನೋಡಿದ್ದೆ ಯಾವ್ದೋ ಒಂದು ಗಿಫ್ಟ್ ಬಾಕ್ಸ್ ಇರುತ್ತೆ. ಅದು ಅರ್ಥ ಆಗ್ಬಿಡುತ್ತೆ ಅವ್ನ್ ಮ್ಯಾನೇಜರ್ ಇರ್ತಾನಲ್ಲ ಅವನೇ ಅಂತ. ಆ ಮ್ಯಾನೇಜರ್ ಕಂಡ್ರೆ ಇವಳಿಗೊಂದು ಸೈಡ್ ಅಲ್ಲಿ ಒಂದು ದೊಡ್ಡ ಫೀಲಿಂಗ್ ಇರುತ್ತೆ. ಆದ್ರೆ ಅವ್ನು ಇವಳನ್ನ ಆತರ ನೋಡೋದಿಲ್ಲ, ಅವನೊಂದು ಕೆಲಸ ಮಾಡ್ತಾ ಇರೋ ಅವ್ನ ಮೆಂಟಾಲಿಟಿ ಇಟ್ಕೊಂಡಿರ್ತಾನಷ್ಟೇ. ಇದ್ ನೋಡಿದಾಗ ಅವನ ಹತ್ರ ಬೇಕಾಗಿರೋದ್ರೆಲ್ಲ ಇವಳಿಗೊಂದು ಲವ್ ಬೇಕಾಗಿರುತ್ತೆ ಅಷ್ಟೇ. ಬಟ್ ಆದ್ರೆ ಇದ್ ನೋಡಿದ್ದೆ ತುಂಬಾ ಖುಷಿ ಪಟ್ಬಿಟ್ಟು ಹುಡುಕೊಂಡೋದ್ರೆ ಅವ್ನ್ ಸಿಗೋದೇ ಇಲ್ಲ. ಚಪ್ಲಿ ಹಾಕಲ್ದೆ ರೋಡ್ ಮಧ್ಯೆ ಹುಡ್ಕೊಂಡ್ ನಿಂತಿರ್ತಾಳೆ.
ಆಗ ಹೀರೋ ತೋರಿಸ್ತಾರೆ. ಅವ್ನ್ ನೋಡಿದ್ರೆ ಏನೋ ಹುಡುಕ್ಬೇಕಾರೆ ಒಂದು ಚಿಕ್ಕ ವಯಸ್ಸು ಫೋಟೋ ಸಿಗುತ್ತೆ. ಆ ಫೋಟೋ ಅಲ್ಲಿ ಜಿಂಜುನು ಇಬ್ರು ಸೇರ್ಕೊಂಡು ಒಂದು ಬಾಕ್ಸ್ ಟೈಪ್ ಆಫ್ ಕ್ಯಾಮ್ರಾ ಅಲ್ಲಿ ಫೋಟೋ ತಕೊಂಡಿರ್ತಾರೆ 5-6. ಅದ್ರಲ್ಲಿ ಸ್ವಲ್ಪ ಕ್ಲೋಸ್ ಆಗಿ ಹೆಗ್ಲ ಮೇಲೆಲ್ಲ ಕೈ ಹಾಕೊಂಡೆಲ್ಲ ತಕೊಂಡಿದ್ದಾಗ ಹೀರೋಗೆ ಅವಾಗ್ಲಿಂದಾನು ಒಂದು ತುಂಬಾ ಇಷ್ಟ ಇರುತ್ತೆ. ಬಟ್ ಆ ಟೈಮ್ಲಿ ಹೇಳ್ಕೊಳಕಿರಲ್ಲ. ಇದ್ ನೋಡ್ದಾಗೆಲ್ಲ ಅದು ಓವರ್ ಫ್ಲೋ ಆಗುತ್ತೆ ಲವ್ ಎಲ್ಲ. ಆಮೇಲೆ ಈ ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಅವಳು ನೋಡಿದ್ರೆ ಅವನು ಮ್ಯಾನೇಜರ್ ಇವನ ಹತ್ರ ಇರೋದು, ಇವಳ ಹತ್ರ ಲವ್ ನ ಅಕ್ಸೆಪ್ಟ್ ಮಾಡದೆ ಇರೋದು ತುಂಬಾ ಕಷ್ಟ ಪಡ್ತಿರ್ತಾಳೆ. ಆ ಬಾತ್ರೂಮ್ ನಿಂತ್ಕೊಂಡು ಏನೋ ಕೂಗಾಡ್ಬೇಕಾರೆ ಆ ಬಾತ್ರೂಮ್ ಡೋರು ಲಾಕ್ ಆಗ್ಬಿಟ್ಟಿರುತ್ತೆ, ಓಪನ್ ಆಗ್ತಿರಲ್ಲ. ತುಂಬಾ ಹೊತ್ತು ಅಲ್ಲೇ ಕೂತ್ಕೊಂಡು ಅದನ್ನ ತೆಗಿಯಕ್ ಟ್ರೈ ಮಾಡ್ತಿರ್ತಾಳೆ, ಆಗಲ್ಲ. ಹೀರೋ ಬರ್ತಾನೆ, ಅವಳು ಯಾವಾಗ್ಲೂ ಅಲ್ಲಿ ಒಂದ್ ಜಾಗದಲ್ಲಿ ಕೂತಿರಲ್ಲ. ಏನಾಯ್ತು ಅಂತ ಅನ್ಬಿಟ್ಟು ಇವ್ನಿಗೆ ಯಾಕೋ ಸರಿ ಕಾಣಲ್ಲ, ಒಳಗೋಗಿ ಚೆಕ್ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ಡೋರು ಬಡ್ಕೊಂತ ಇರುತ್ತೆ. ಯಾರಪ್ಪ ಅನ್ಬಿಟ್ಟು ಓಪನ್ ಮಾಡಿದ್ರೆ ಹೀರೋಯಿನ್ ಹೊರಗಡೆಯಿಂದ ಬರ್ತಾಳೆ. ಹೀರೋ ನೋಡಿದ್ದೆ ಹೋಗಿ ಹಗ್ ಮಾಡ್ಕೊಂತಾಳೆ. ಯಾಕಂದ್ರೆ ತುಂಬಾ ಹೊತ್ತು ಒಬ್ಳೇ ಇರ್ತಾಳಲ್ಲ, ಭಯ ಆಗ್ಬಿಟ್ಟಿರುತ್ತೆ. ಇವ್ನಿಗೂ ಅದ್ ಅರ್ಥ ಮಾಡ್ಕೊಂಡು ತಲೆ ಎಲ್ಲ ಸವರ್ತಾನೆ. ಅದಾದ್ಮೇಲೆ ಏನ್ ಮಾಡ್ತಾನೆ, ಡೋರ್ ನ ಫಿಕ್ಸ್ ಮಾಡ್ತಾನೆ. ಹೀರೋಯಿನ್ ಸ್ಟೋರಿ ಬಗ್ಗೆ ಹೀರೋಗೆ ಒಂಚೂರು ಐಡಿಯಾನೇ ಇಲ್ಲ. ಅವಳು ಯಾಕೆ ಈ ತರ ಇದ್ದಾಳೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇವಳು ಕಷ್ಟದಲ್ಲಿರೋದೆಲ್ಲ ನೋಡಿದಾಗೆಲ್ಲ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಅದಾದ್ಮೇಲೆ ಸರಿ ಬಾ ಅನ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಫುಟ್ಬಾಲ್ ಆಡ್ಕೊಂಡು ವಾಲಿಬಾಲ್ ಆಡ್ತಾ ಇರ್ತಾರೆ. ಇಬ್ರು ಸ್ವಲ್ಪ ಆಟ ಆಡ್ತಾ ಹೀರೋಗೆ ಅದರಿಂದ ಹೊರಗಡೆ ಬರಕ್ ತುಂಬಾ ಹೆಲ್ಪ್ ಆಗುತ್ತೆ. ಖುಷಿ ಆಗ್ಬಿಡ್ತಾಳೆ. ಖುಷಿಯಾಗಿರ್ಬೇಕಾದ್ರೆ ಇಬ್ರು ಕ್ಲೋಸ್ ಅಲ್ಲಿ ಇರ್ತಾರೆ. ಅಂದ್ರೆ ಉಳ್ಳಾಡ್ಕೊಂಡು ಸ್ವಲ್ಪ ಹತ್ರ ಬಂದ್ಬಿಡ್ತಾರೆ. ಹೀರೋಗೆ ಅರ್ಥ ಆಯ್ತು ದೂರನ್ ಕಂಡ್ರೆ ತುಂಬಾ ಇಷ್ಟ ಅಂತ. ಬಟ್ ಆ ಕ್ರಶ್ ಇದ್ದಾಳಲ್ಲ ಅವಳ ಮೇಲೆ ತುಂಬಾ ಫೀಲಿಂಗ್ಸ್ ಇದೆ ಅಂತ ಇನ್ನು ಅವನ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಇಬ್ರಲ್ಲಿ ಯಾರು ಅಂತಾನೆ ಅವ್ನಿಗೆ ಇನ್ನು ಮೈಂಡ್ ಸೆಟ್ ಆಗ್ತಾ ಇಲ್ಲ. ಅದಾದ್ಮೇಲೆ ಹೀರೋಯಿನ್ ಅವ್ಳ ಲವ್ ಸ್ಟೋರಿ ಬಗ್ಗೆ ಕೇಳ್ತಾಳೆ. ಅದಕ್ಕಿಲ್ಲ ಈ ತರ ಇಲ್ಲ ಹಂಗೆ ಅಂತ ಹೇಳಿದ್ರೆ ನೀನ್ ಅವಾಗ ಮೀಟ್ ಮಾಡು, ನಿನಗೆ ಅವಾಗ ಅರ್ಥ ಆಗುತ್ತೆ ಅಂದಾಗ ಸರಿ ಅಂದ್ಬಿಟ್ಟು ಮೀಟ್ ಮಾಡಕ್ ಕರಿತಾನೆ. ಅವಳು ಬರ್ತಾಳೆ. ಬಂದಾಗ ಇಬ್ರು ಹೋಗ್ಬೇಕಾದ್ರೆ ಸಡನ್ ಆಗಿ ಮಳೆ ಜೋರಾಗಿ ಬಂದ್ಬಿಡುತ್ತೆ. ಆ ಟೈಮ್ಲಿ ಮಳೆ ಬರ್ತಿರೋದ್ರಿಂದ ಬಸ್ ಮಿಸ್ ಆಗ್ಬಿಡುತ್ತೆ ಅಷ್ಟರಲ್ಲಿ. ಆ ಕರೆಕ್ಟ್ ಆಗಿ ಜಿಂಜು ಫ್ರೆಂಡ್ ಒಬ್ಬ ಬರ್ತಾನೆ. ಬಾ ಡ್ರಾಪ್ ಮಾಡ್ತೇನೆ ಅಂತ ಕರೆದಾಗ ಹೀರೋನು ಕರ್ಕೊಂತಾಳ ಅವಳು. ಇಬ್ರು ಹೋಗ್ಬೇಕಾದ್ರೆ ಇಬ್ರು ಮಾತಾಡ್ತಿರೋದೆಲ್ಲ ನೋಡಿದಾಗ ಹೀರೋಗೆ ಸ್ವಲ್ಪ ಫೀಲಿಂಗ್ ಆಗ್ಬಿಡುತ್ತೆ. ಆ ಟೈಮ್ಲಿ ಡೂನಾ ಕೂಡ ಅಲ್ಲೇ ಇರ್ತಾಳ. ಇವ್ನ್ ಸ್ವಲ್ಪ ಸಪ್ಪಗಿರೋದ್ ನೋಡಿದಾಗ ಹೀರೋಯಿನ್ಗೆ ಅರ್ಥ ಆಗ್ತಿರುತ್ತೆ ಇವ್ನ್ ತುಂಬಾ ಕಷ್ಟ ಪಡ್ತಾವನೆ ಅಂತ. ಆ ಜಿಂಜುನ್ ನೋಡ್ಬೇಕಾದ್ರೆ ಅವ್ನಿಗೆ ಫ್ಲಾಶ್ ಬ್ಯಾಕ್ ಎಲ್ಲ ಜ್ಞಾಪನ ಬರುತ್ತೆ. ಇವರಿಬ್ರು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಕ್ಲೋಸ್ ಅಲ್ಲಿ ಇರ್ತಾರೆ. ಹೋಗ್ತಾ ಹೀರೋಗ್ ತಡಿಯಕ್ಕಾಗದೆ ನಿಂತ್ಕೊಂಡು ಪ್ರಪೋಸ್ ಮಾಡ್ಬಿಟ್ಟು ಹಗ್ ಮಾಡ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಅವಳು ಕಣ್ಣಿಗೆ ಕಾಣಿಸ್ಕೊಂಡಿರಲ್ಲ, ಹಂಗೆ ಮಾಯ ಆಗ್ಬಿಟ್ಟಿರ್ತಾಳೆ. ಎಷ್ಟೋ ವರ್ಷ ಆದ್ಮೇಲೆ ಇವರೆಲ್ಲ ಇಬ್ರು ಅಡಲ್ಟ್ ಆದ್ಮೇಲೆ ಬಂದು ಇವಾಗ ಮೀಟ್ ಆಗ್ತಾ ಇದಾರೆ. ಇವಾಗ ಏನಾರ ಮತ್ತೆ ಹೇಳ್ಬಿಟ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾಳಲ್ಲ ಅಂತ ಇವ್ನ್ ಫೀಲಿಂಗ್ ಇರ್ತಾನೆ. ಇವ್ರಿಬ್ರು ಇರೋ ಕ್ಲೋಸ್ ನ ನೋಡ್ಬಿಟ್ಟು ಅವಳಿಗೆ ಫೀಲ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ಹೀರೋನ ಅರ್ಥ ಮಾಡ್ಕೊಂತಾಳೆ ಚೆನ್ನಾಗಿ. ಅವ್ನ್ ಹೋಗಿದ್ದೆ ಬಾ ಅನ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಬೇಕು ಅಂತ. ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಒಂದು ಮೂಡ್ ಸ್ವಲ್ಪ ಬೆಟರ್ ಆಗುತ್ತೆ. ಇವಳು ನೋಡಿದ್ರೆ ಸ್ವಲ್ಪ ತೆಳುವಾಗಿರೋ ಬಟ್ಟೆನೆಲ್ಲ ಹಾಕೊಂಡ್ ಸುತ್ತಾ ಇರ್ತಾಳೆ. ಅದರಿಂದ ಹೀರೋ ಏನ್ ಮಾಡ್ತಾನೆ, ಅವ್ನು ಹಾಕೊಂಡಿರೋ ಹುಡ್ಡಿನ ತೆಗೆದ್ಬಿಟ್ಟು ಹಾಕು ಅಂತ ಹೀರೋಯಿನ್ ಕೊಡ್ತಾನೆ. ಇದು ಹಾಕೊಂಡ್ ಸುತ್ತಾ ಇರೋದ್ ನೋಡ್ಬಿಟ್ಟು ಅವನ್ ಜಿಂಜುಗೆ ಸ್ವಲ್ಪ ಪೊಸೆಸಿವ್ನೆಸ್ ಆಗುತ್ತೆ. ಅಂದ್ರೆ ಸ್ವಲ್ಪ ಜೆಲಸ್ ಫೀಲ್ ಮಾಡ್ತಾಳೆ. ಇವಂದು ಹುಡ್ಡಿನೆಲ್ಲ ಹಾಕೊಳ್ಳೋ ಲೆವೆಲ್ ಆಗ್ಬಿಟ್ಲ ಹೇಳು ಅಂತ. ಅದಾದ್ಮೇಲೆ ಹೋಗ್ತಾ ಹೀರೋಗೆ ರಿಯಲೈಸ್ ಆಗುತ್ತೆ ಅವನು ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಅವ್ನ್ ಕ್ರಸ್ನ ಇಷ್ಟಪಟ್ಟಂಗೆ ಇವಾಗ ಇಷ್ಟಪಡ್ತಾ ಇಲ್ಲ ಅಂತ. ಅಂದ್ರೆ ಆ ಫೀಲಿಂಗ್ಸ್ ಇದೆ, ಬಟ್ ಆ ಫೀಲಿಂಗ್ಸ್ ಅವಾಗಿರೋ ತರ ಇವಾಗ ಅವಳ ಮೇಲೆ ಇಲ್ಲ ಅಂತ ಅವ್ನಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಡನ್ ಆಗಿ ಅವಳು ವಾಪಸ್ ಬಂದಿರೋದ್ರಿಂದ ಅವಾಗೆಲ್ಲ ಇರೋ ಮೆಮೊರೀಸ್ ಇಂದ ಅವ್ನಿಗೆ ಆ ತರ ಅನ್ಸ್ತಾ ಇದೆ ಅಂತ ಅವ್ನು ರಿಯಲೈಸ್ ಆದ್ಮೇಲೆ ಆ ಫೀಲಿಂಗ್ಸ್ ಎಲ್ಲ ಹೀರೋಯಿನ್ ಮೇಲೆ ಬರ್ತಾ ಇದೆ ಅಂತ ಅವ್ನಿಗೆ ಅರ್ಥ ಆಗ್ತಾ ಇರುತ್ತೆ. ಆಮೇಲೆ ಹೀರೋಗೆ ಇನ್ನೊಂದು ವಿಷಯನೂ ಅವ್ನಿಗೆ ಅರ್ಥ ಆಗುತ್ತೆ. ಪಿ ಅಂತ ಯಾವ್ದೋ ಒಂದು ಹುಡುಗನ್ನ ಇವಳು ಇಷ್ಟಪಡ್ತಾಳೆ, ಇವಳಿಗೆ ಅವನ ಮೇಲೆ ಫೀಲಿಂಗ್ಸ್ ಇದೆ ಅಂತಾನು ಗೊತ್ತು. ಅದರಿಂದ ಅವ್ರು ಹೊರಗಡೆ ಬರಕ್ ಟ್ರೈ ಮಾಡ್ತಾಳೆ ಅಂತಾನು ಅವ್ನಿಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂದ್ರೆ ಫೋನ್ ಎಲ್ಲ ಮೆಸೇಜ್ ಎಲ್ಲ ಚೆಕ್ ಮಾಡಿರ್ತಾನೆ ಸುಮ್ನೆ. ಹೋಗ್ತಾ ಏನಾಗುತ್ತೆ ಅಂದ್ರೆ ಹೀರೋಯಿನ್ಗೂ ಅರ್ಥ ಆಗುತ್ತೆ ಇವ್ನ್ ಕಂಡ್ರೆ ಇಷ್ಟ ಆಗ್ತಿದೆ ಅಂದ್ಬಿಟ್ಟು ಅವಾಗ ಹೋಗಿ ಬಂದ್ ಮೀಟ್ ಆಗ್ತಾ ಇರ್ತಾಳೆ. ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೋ ಹೀರೋ ಜೊತೆನೆ ಸುತ್ತಾಳೆ. ಹೀರೋಗೂ ಒಂದ್ ಲೆವೆಲ್ ಸ್ವಲ್ಪ ದಿನ ಹೋಗ್ತಾ ಅವನಿಗೂ ಖುಷಿ ಆಗುತ್ತೆ ಇವಳು ಮೀಟ್ ಮಾಡೋದು. ಆಮೇಲೆ ಎಲ್ಲಾ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂಡ್ರೆ ಇವಳು ದೊಡ್ಡ ಸೆಲೆಬ್ರಿಟಿ ಸುಮ್ನೆ ಅಂತ ಅಲ್ವಲ್ಲ. ಯಾರೋ ಒಬ್ರು ಫೋಟೋ ತೆಗ್ಬಿಟ್ಟು ಇವ್ರಿಬ್ರದ್ದು ಒಟ್ಟಿಗೆ ಇರಂಗೆ ಒಂದು ಸೋಷಿಯಲ್ ಮೀಡಿಯಾ ಹಾಕ್ಬಿಡ್ತಾರೆ. ಸೊ ಅವಾಗ ಮತ್ತೆ ರೂಮರ್ಸ್ ಸ್ಪ್ರೆಡ್ ಆಗ್ಬಿಡುತ್ತೆ. ಅಂದ್ರೆ ಮಾಮೂಲಿ ಒಂದು ಹುಡುಗನ ಜೊತೆ ಸುತ್ತಾ ಇದ್ದಾಳೆ ಅಂತ. ನಾರ್ಮಲ್ ಒಂದು ಫೇಮಸ್ ಆಗಿರೋ ಒಂದು ಹುಡುಗಿಗೆ ಯಾವ ತರ ಇರುತ್ತೆ ಆ ತರ. ಹೀರೋಗ್ ಸ್ವಲ್ಪ ಗಾಬರಿ ಬೀಳ್ತಾ ಇರ್ತಾನೆ ಏನಾಗುತ್ತೋ ಅಂತ. ಬಟ್ ಇವಳೆಲ್ಲ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕೆಂದ್ರೆ ಇವಳಿಗೆ ಆಲ್ರೆಡಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಿಡೋದೆಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಈ ಕಡೆ ಜಿಂಜಿನ್ ತೋರಿಸ್ತಾರೆ. ಅವಳು
ಅವಳು ಅನ್ಕೊಂಡಿರಂಗೆ ಅವಳ ಲೈಫ್ ನ ಅವಳು ನಾರ್ಮಲ್ ಆಗಿ ಜೀವನ ಮಾಡ್ತಾ ಇಲ್ಲ ಅಂತ ತೋರಿಸ್ತಾರೆ. ಏನಂತಂದ್ರೆ ಅವ್ರ ಮನೇಲಿ ಅವ್ರ ಅಪ್ಪ ತುಂಬಾ ಕಂಟ್ರೋಲಿಂಗ್, ಎಲ್ಲಾ ವಿಷಯಕ್ಕೂ ಕಂಟ್ರೋಲ್ ಮಾಡ್ತಾರೆ. ಅವ್ರು ಊಟ ಮಾಡ್ಬೇಕಾದ್ರೆ ಸಡನ್ ಆಗಿ ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ನೆಲ್ಲ ಡಿಸೇಬಲ್ ಮಾಡಿ ಡಿಆಕ್ಟಿವೇಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತವ್ರೆ ಅಂದ್ರೆ ಅವ್ರ ಅಪ್ಪನ ಬುದ್ಧಿನೇ ಸ್ವಲ್ಪ ವಿಚಿತ್ರ. ಇವಳಿಗೆ ಅವ್ರ ಅಪ್ಪನ ಹತ್ರ ಮಾತಾಡಕ್ ಭಯ. ಇವಳಿಗೆ ತಂಗಿ ಬೇರೆ ಇರ್ತಾಳೆ. ಇಬ್ರು ಎದುರ್ಕೊಂಡು ಅವ್ರ ಅಕೌಂಟ್ ನ ಡಿಲೀಟ್ ಮಾಡ್ತಾರೆ. ಅವಳ ಅಕೌಂಟ್ ಡಿಲೀಟ್ ಮಾಡಕ್ ಮುಂಚೆ ಅದನ್ನ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾರೆ ಹೀರೋದು ಆಮೇಲೆ ಡೂನ್ ಅದು ಇಬ್ರು ಇರೋದು ಫೋಟೋ ನೋಡ್ತಾ ಇರ್ತಾಳೆ. ಇದ್ ನೋಡಿದ್ಮೇಲೆ ಅವ್ಳಿಗೆ ಅನ್ಸ್ಬಿಡುತ್ತೆ ಇದ್ ಮತ್ತೆ ನಾನು ಚಾನ್ಸ್ ನ ಮಿಸ್ ಮಾಡ್ಬಾರ್ದು ಅಂದ್ಬಿಟ್ಟು ಏನೋ ಬೇರೆ ವಿಷಯದ ಬಗ್ಗೆ ಥಿಂಕ್ ಮಾಡ್ತಾಳೆ. ಆಮೇಲೆ ಹಂಗೆ ಸೀನ್ ಕಟ್ ಆಗದೆ ಈ ಕಡೆ ಹೀರೋಯಿನ್ ಮನೇಲಿ ಲೈಟೇ ಇರಲ್ಲ. ಅವಳು ಏನ್ ಮಾಡ್ತಾಳೆ ಏನೋ ಮಾಡಕ್ ಹೋಗ್ಬಿಟ್ಟು ಕೈ ಕಟ್ ಮಾಡ್ಕೊಂಡ್ಬಿಡ್ತಾಳೆ. ಆಗ ಹೀರೋ ಬಂದ್ಬಿಟ್ಟು ಲೈಟ್ ಹಾಕಕ್ಕೆ ಅಂತ ಬರ್ತಾನೆ. ಇವಳು ಏಟ್ ಮಾಡ್ಕೊಂಡ್ ನೋಡ್ಬಿಟ್ಟು ಐಸ್ ಎಲ್ಲ ಇಟ್ಬಿಟ್ಟು ಬ್ಯಾಂಡೇಜ್ ಎಲ್ಲ ಹಾಕ್ತಾ ಇರ್ತಾನೆ. ಅವಾಗ ಅವಳಿಗೆ ಅದೇನ್ ಅನ್ಸುತ್ತೋ ಏನೋ ಹೀರೋನ ಕಿಸ್ ಮಾಡಕ್ ಹತ್ರ ಬಂದ್ಬಿಡ್ತಾಳೆ. ಕಿಸ್ ಮಾಡ್ಬಿಡ್ತಾಳೆ. ಹೀರೋಗ ಅಲ್ಲಿ ಸಿಚುವೇಶನ್ ಏನ್ ಹೇಳೋದು ಗೊತ್ತಾಗೋದೇ ಇಲ್ಲ. ಮಾತಾಡದೆ ಸ್ವಲ್ಪ ಶಾಕ್ ಅಲ್ಲಿ ಇರ್ತಾನೆ, ಹೋಗ್ಬಿಡ್ತಾನೆ. ಅವನ್ಗೆ ಹೀರೋನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅಲ್ಲ, ಇಷ್ಟ ಇದೆ. ಬಟ್ ಆದ್ರೆ ಆ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಕೊಳಕ್ ಅವ್ನ್ ಟೈಮ್ ತಗೊಂತಾನೆ. ಮತ್ತೆ ಅವಳು ನಾರ್ಮಲ್ ಆಗಿ ಬಿಹೇವ್ ಮಾಡ್ಕೊಂಡು ನಾರ್ಮಲ್ ಆಗಿ ಮಾತಾಡ್ಕೊಂಡ್ ಬರ್ತಾಳೆ. ಇವನು ಸ್ವಲ್ಪ ಅದರಿಂದ ದೂರ ಇರ್ಬೇಕು ಅನ್ಬಿಟ್ಟು, ನೋಡು ಫ್ರೆಂಡ್ಸ್ ಯಾವತ್ತೂ ಕಿಸ್ ಮಾಡಲ್ಲ, ನೀ ಅರ್ಥ ಮಾಡ್ಕೋ, ಇದೆಲ್ಲ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಬ್ರು ಮಧ್ಯದಲ್ಲಿ ಒಂದ್ ಲೈನ್ ಹಾಕ್ತಾನೆ. ಯಾಕಂದ್ರೆ ವಿಷಯ ತುಂಬಾ ಕಾಂಪ್ಲಿಕೇಟೆಡ್ ಆಗ್ಬಾರ್ದು ಅಂತ. ಯಾಕಂದ್ರೆ ಅವ್ಳು ತುಂಬಾ ಫೇಮಸ್. ಇವ್ರ ಲೈಫ್ ನಾರ್ಮಲ್ ಆಗಂತೂ ಇರಕ್ಕಂತೂ ತುಂಬಾ ಕಷ್ಟ. ಅದರಿಂದ ಅದು ವರ್ಕೌಟ್ ಆಗಲ್ಲ ಅಂತ ಅವ್ನ್ ಮೈಂಡ್ ಸೆಟ್. ಆಮೇಲೆ ಈ ಕಡೆ ಜಿಂಜುನ್ ತೋರಿಸ್ತಾರೆ. ಅವಳು ಯಾವಾಗ್ಲೂ ಒಂದ್ ಹುಡುಗನ್ ಜೊತೆ ಮೀಟ್ ಆಗ್ತಿಲ್ಲಲ್ಲ ಫ್ರೆಂಡ್ ಆಗಿ, ಅವ್ನ್ ನೋಡಿದ್ರೆ ಸಡನ್ ಆಗಿ ಪ್ರಪೋಸ್ ಮಾಡ್ಬಿಡ್ತಾನೆ, ನಾನು ನಿನ್ ಕಂಡ್ರೆ ಇಷ್ಟ ಅಂತ. ಇವಳು ಏನೋ ಖುಷಿ ಪಡ್ತಾಳೆ ಅಂತಂದ್ರೆ ಇವಳು ಸ್ವಲ್ಪ ಮೊಕ್ಕ ಬಾಡೋಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಇವಳಿಗೆ ಯಾರೋ ಇನ್ನೊಬ್ಬ ಇಷ್ಟ ಇದಾನಂತೆ. ಅದರಿಂದ ರಿಜೆಕ್ಟ್ ಮಾಡ್ಬಿಡ್ತಾಳೆ, ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಮನೆಗ್ ಬರ್ತಾಳೆ. ಇವಳಿಗೆ ಏನ್ ಅದ್ ಎಲ್ಲಿಂದ ಧೈರ್ಯ ಬರುತ್ತೋ ಗೊತ್ತಿಲ್ಲ. ಅವ್ರ ಅಪ್ಪಂಗ್ ಮೆಸೇಜ್ ಮಾಡ್ಬಿಟ್ಟು ನಾನ್ ಮನೆ ಬಿಡ್ತಾ ಇದೀನಿ ಅಂತ ಮೆಸೇಜ್ ಮಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಬಂದ್ಬಿಡ್ತಾಳೆ. ಅದ್ ಮೆಸೇಜ್ ಮಾಡ್ಬೇಕಾದ್ರೆ ಅವಳ ಕೈಯೆಲ್ಲ ನಡಕ್ತಾ ಇರುತ್ತೆ. ಅದೆಲ್ಲ ಹೇಳಾದ್ಮೇಲೆ ಅವಳಿಗೊಂದು ಆಲ್ರೆಡಿ ಮೆಸೇಜ್ ಬಂದಿರುತ್ತೆ, ದೂನ ಎಷ್ಟೊಂದ್ ಜನ ಹುಡುಕ್ತಾ ಇದ್ದಾಳೆ ಜೊತೆಲಿ ಸ್ಟೇ ಮಾಡಕ್ಕೆ ಅಂತ. ಈ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ರೆ ನನಗೆ ಮತ್ತೆ ಚಾನ್ಸ್ ಸಿಗಲ್ಲ ಅಂತ ಅದೇ ಜಾಗಕ್ಕೆ ಹತ್ರಕ್ ಬಂದ್ಬಿಡ್ತಾಳೆ. ಯಾಕಂದ್ರೆ ಹೀರೋನು ಅಲ್ಲೇ ಇರ್ತಾನಲ್ಲ ಅದರಿಂದ. ಆದ್ರೆ ಇವ್ರಿಬ್ರು ಮಧ್ಯದಲ್ಲಿ ಜಗಳ ಪಗಳೆಲ್ಲ ಏನೂ ಆಗೋದಿಲ್ಲ. ಯಾಕಂದ್ರೆ ದೂನಾಗೂ ಇವ್ರಿಬ್ರಿಗೂ ಒಂದ್ ಒಳ್ಳೆ ಕೆಮಿಸ್ಟ್ರಿ ಇದೆ, ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಆದ್ರೆ ಹೋಗ್ತಾ ಹೋಗ್ತಾ ಇವಳಿಗೆ ಅರ್ಥ ಆಗುತ್ತೆ ಇವಳಿಗೆ ಹೀರೋ ಕಂಡ್ರೆ ಇವಳಿಗೂ ಇಷ್ಟ ಅಂತ. ಅದು ಇವಳಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಎಲ್ಲಿ ಇವನು ನನ್ನ ಹೀರೋನ್ ತಗೊಂಡೋಗ್ಬಿಡ್ತಾನೋ ಅಂತ. ಅಂದ್ರೆ ಇವಳಿಗೂ ಹೀರೋ ಕಂಡ್ರೆ ಇಷ್ಟ ಇದೆ, ಅದು ಹೇಳಕ್ ಯೋಚನೆ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಮತ್ತೆ ಹೀರೋನು ಜಿಂಜುನ್ ಇಬ್ರು ಮೀಟ್ ಆಗ್ತಾರೆ. ಅವಳು ಇಲ್ಲಿ ಮಾತಾಡ್ತಾ ನನ್ಗೆ ನಿನ್ ಕಂಡ್ರೆ ಇಷ್ಟ ಅಂತ ಪ್ರಪೋಸ್ ಮಾಡ್ತಾಳೆ. ಏನಂತಂದ್ರೆ ಒಂದ್ ಚಿಕ್ಕದಾಗಿರೋ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೀರೋ ಅವಳನ್ನ ಪ್ರಪೋಸ್ ಮಾಡಕ್ ಮುಂಚೆನೆ ಅವಳಿಗೂ ಹೀರೋ ಕಂಡ್ರೆ ಇಷ್ಟ ಇರುತ್ತೆ. ಅದರಿಂದನೇ ಹೋಗ್ಬಿಟ್ಟು ಯಾವ್ದೋ ಸಮ್ ಪ್ರಾಬ್ಲಮ್ ಬೇಕು ಅಂತ ಹುಡುಕ್ಬಿಟ್ಟು ಹೋಗಿರ್ತಾಳೆ ಹತ್ರಕ್ಕೆ. ಹಂಗೆ ಹೋಗ್ತಾ ಒಳ್ಳೆ ಫ್ರೆಂಡ್ಶಿಪ್ ಆಗಿರುತ್ತೆ. ಇವ್ನ್ ಪ್ರಪೋಸ್ ಮಾಡಿದಾಗ ಇವಳಿಗೂ ಹೇಳ್ಬೇಕು ಅಂತ ತುಂಬಾ ಖುಷಿಲಿ ಇರ್ತಾಳೆ. ಇದ್ರ ಬಗ್ಗೆ ಆ ಮನೇಲಿ ಮಾತಾಡ್ಬೇಕು ಅಂತ ಹೇಳ್ಕೊಂಡು ಮನೆಗ್ ಬರ್ತಾಳೆ. ಅಲ್ಲಿ ನೋಡಿದ್ರೆ ಅವ್ರ ಅಕ್ಕ ಯಾರನ್ನೂ ಇಷ್ಟ ಪಡ್ತಾವ್ರೆ ಅಂತ ಅವ್ರ ಅಪ್ಪಂಗ್ ಗೊತ್ತಾಗ್ಬಿಟ್ಟು ಅವ್ರ ಅಪ್ಪ ಫುಲ್ ಕೋಪ ಪಟ್ಬಿಟ್ಟು ತಲೆ ಕೂದಲೆಲ್ಲ ಕಟ್ ಮಾಡ್ಬಿಟ್ಟು ಅವ್ರ ಅಕ್ಕನ್ ಫುಲ್ ಫೇಸ್ ಕಟ್ಟೆ ಚೇಂಜ್ ಮಾಡಿರ್ತಾರೆ. ಈ ತರ ಎಲ್ಲ ನೋಡಿದ್ಮೇಲೆ ಇವಳಿಗೆ ಭಯ ಆಗ್ಬಿಡುತ್ತೆ, ಎಲ್ಲಿ ಹೇಳಿದ್ರೆ ನನಗೂ ಈ ತರ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಹೀರೋ ಇಂದಾನೆ ದೂರ ಆಗ್ಬಿಡ್ತಾಳೆ. ಅಂದ್ರೆ ಅವ್ರ ಅಪ್ಪ ಸ್ವಲ್ಪ ಕೂಡ ಟಾರ್ಚರ್ ಇಂದ ಇವಳಿಗೆ ಹೊರಗಡೆ ಬರಕ್ ತುಂಬಾ ಟೈಮ್ ತಗೊಂತಾಳೆ. ಆ ಚಿಕ್ಕ ವಯಸ್ಸಲ್ಲೆಲ್ಲ ಏನಂತ ಮಾಡಕ್ಕಾಗತ್ತೆ, ಆ ಟೈಮ್ಲಿ ಎದುರ್ಕೊಳ್ಳೇಬೇಕಲ್ವಾ. ಸೊ ಅದರಿಂದ ಇವಳು ತುಂಬಾ ಭಯ ಪಡ್ತಾ ಇರ್ತಾಳೆ. ಈ ವಿಷಯನೆಲ್ಲ ಅವನ ಹತ್ರ ಹೇಳಿದ್ದೆ ಇವ್ನಿಗೆ ಅರ್ಥನೇ ಆಗಲ್ಲ. ಇದೆಲ್ಲ ಇಷ್ಟು ನಡೆದಿದೆ ಅಂತ ಅಂದ್ಮೇಲೆ ಅವ್ನಿಗೆ ಶಾಕ್ ಆಗ್ಬಿಡುತ್ತೆ. ಬಟ್ ಆದ್ರೆ ಈಗ ತುಂಬಾ ಲೇಟ್ ಆಗೋಯ್ತು. ಇವಾಗ ಏನ್ ಹೇಳಕ್ಕಾಗತ್ತೆ, ಏನು ಹೇಳಕ್ಕಾಗಲ್ಲ. ಅವಳು ಸಾರಿ ಅಂತ ಕೇಳಿದಕ್ಕೆ ಕ್ಷಮಿಸ್ಬಿಡ್ತಾನೆ ಅಷ್ಟೇ. ಅದಾದ್ಮೇಲೆ ಹೀರೋಯಿನ್ ಯಾರ ಬೇರೆ ಹುಡ್ಗನ್ ಜೊತೆ ಎಂದ ಕಾರಿಂದ ಇಳಿದು ಬರ್ತಾಳೆ. ಅವ್ನ್ ನೋಡಿದ್ರೆ ಸ್ವಲ್ಪ ಕಿಸ್ ಮಾಡಕ್ಕೆಲ್ಲ ಹತ್ರ ಬರ್ತಾನೆ. ಇವಳು ಕೋಪ ಬಂದ್ಬಿಟ್ಟು ಹೊಡೆದ್ಬಿಡ್ತಾಳೆ, ದೂರ ಇರು ನನ್ನಿಂದ ಅಂತ. ಇದ್ ಮಾಡ್ತಿರೋದ್ ನೋಡಿದಾಗ ಹೀರೋಗ್ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಬರ್ತಾನೆ. ಇವ್ನು ಯಾಕ ತಪ್ಪಾಗಿ ನಡ್ಕೊಳ್ಳೋದು ನೋಡ್ಬಿಟ್ಟು ಅವ್ನು ಹೊಡಿಯಕ್ ಹೋಗ್ತಾನೆ. ಎಲ್ಲ ಆದ್ಮೇಲೆ ಇವಳು ಹೋಗ್ತಿದ್ರೆ ಕರಿತಾನೆ, ನೀ ಏನ್ ಮಾಡ್ತಾ ಇದೀಯಾ, ನನ್ ಜೊತೆ ಈ ತರ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ, ನನ್ ಫೀಲಿಂಗ್ ಜೊತೆ ಆಟ ಆಡ್ತಿದ್ಯಾ ಅಂತ ಅಂದಾಗ, ಇಲ್ಲೋಡು ನಾ ಯಾಕೆ ಈ ತರ ಮಾಡ್ದೆ ಅಂದ್ರೆ ನನಗೆ ಯಾವಾಗ ನೋಡಿದ್ರು ನೀನೇ ನನ್ ತಲೆ ನೋಡ್ತಾ ಇದೀಯಾ, ನಿನ್ನ ನನ್ ಮರೆಯಕ್ ಆಗ್ತಿಲ್ಲ, ನನ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ನಾ ಬೇರೆಯವ್ರ ಹತ್ರ ಹೋದ್ರೆ ನಿನ್ನ ಮರಿಬಹುದು ಅಂತ ಅನ್ಬಿಟ್ಟು ಸ್ವಲ್ಪ ಹೋದೆ, ಅವ್ನ ಜೊತೆ ಏನೋ ಕ್ಲಬ್ಗೆ ಹೋದೆ ಅಷ್ಟೇ. ಆದ್ರೆ ಅಲ್ಲೋದ್ರು ನೀನೇ ನನ್ ತಲೆ ನೋಡ್ತಾ ಇದ್ದೆ, ಅದರಿಂದನೇ ವಾಪಸ್ ಬಂದ್ಬಿಟ್ಟೆ, ನಿಜ ಅಲ್ಲೋ ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ. ಇದು ಕೇಳಿದ್ದೆ ಅವ್ನಿಗೆ ಅರ್ಥ ಆಗುತ್ತೆ, ಇವಳು ನನ್ ಮೇಲಿಂದ ಫೀಲಿಂಗ್ ಇಂದ ಈ ತರ ಮಾಡ್ತಾನೆ ಅಂದ್ಬಿಟ್ಟು ಹೋಗಿ ಕಿಸ್ ಮಾಡ್ತಾನೆ. ಇಬ್ರು ಒಂದಾಗ್ಬಿಡ್ತಾರೆ. ಆಮೇಲೆ ಇಬ್ರು ಒಂದಾದ್ಮೇಲೆ ಹೀರೋಗೆ ಅವಳ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಆಗುತ್ತೆ. ಎಲ್ಲಾನು ಕೇಳ್ತಾ ಇರ್ತಾನೆ, ನಿನ್ಗೆ ಏನ್ ಇಷ್ಟ, ನಿಂಗೆ
ಯಾವ್ದ್ರ ಬಗ್ಗೆ ಭಯ ಆಗತ್ತೆ, ಯಾವ್ದ್ರ ಬಗ್ಗೆ ತುಂಬಾ ಇಷ್ಟ ಆಗತ್ತೆ, ನಿಂಗೆ ಏನ್ ತಿನ್ನಕ್ ಇಷ್ಟ ಅಂತ ಎಲ್ಲಾನು ಕೇಳ್ತಾ ಇರ್ತಾನೆ. ಅವ್ನಿಗೆ ರಿಯಲೈಸ್ ಆಗುತ್ತೆ ಅವಳ ಮೇಲೆ ಪ್ರೀತಿಲಿ ಬಿದ್ಬಿಟ್ಟಿದ್ದಾನೆ ಅಂತ. ಇದೆಲ್ಲ ಆದ್ಮೇಲೆ ಹೀರೋಯಿನ್ ಮನೆಗ್ ಬಂದ್ರೆ ಅವ್ರ ಅಮ್ಮ ಬಂದ್ ನಿಂತಿರ್ತಾರೆ. ಇವಳು ಒಂದ್ ಚೂರು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವ್ರ ಅಮ್ಮ ಯಾವ ತರ ಅಂದ್ರೆ ಹೀರೋಯಿನ್ಗೆ ಒಂದ್ ಚೂರು ಬೆಲೆನೇ ಕೊಡಲ್ಲ. ಅವಳು ಜಸ್ಟ್ ಒಂದ್ ದೊಡ್ಡ ಫೇಮ್ ಅಲ್ಲಿ ಇದ್ದಾಳೆ, ಅವಳಿಂದ ದುಡ್ಡು ಬರುತ್ತೆ, ಅದನ್ನ ಇಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡಿರೋ ಅಷ್ಟೇ. ಅದಕ್ಕೋಸ್ಕರನೇ ಬಂದಿರ್ತಾರೆ. ಇವಳು ಯಾವಾಗ್ಲೂ ಅವ್ರ ಅಮ್ಮಂಗ್ ಬೆಲೆ ಕೊಡದೆ ಫೋನ್ ತೆಗಿಲ್ವಲ್ಲ, ಎದುರುಗಡೆನೆ ಬಂದ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಒಳಗ್ ಬಂದಿದ್ದೇನೆ, ನೀನು ನೋಡಕ್ ತುಂಬಾ ದಪ್ಪ ಕಾಣ್ತಾ ಇದೆಯಾ, ವೆಯ್ಟ್ ಗೇನ್ ಜಾಸ್ತಿ ಆಗ್ಬಿಟ್ಟಿದೆ, ನೀನು ಸ್ವಲ್ಪ ವರ್ಕೌಟ್ ಮಾಡು, ಡಯಟ್ ಮಾಡು ಅನ್ಕೊಂಡು ಇಲ್ದೇದೆಲ್ಲ ರೀಸನ್ ಹೇಳ್ತಾ ಇರ್ತಾರೆ. ಅವಳು ನೋಡಕ್ ಆಲ್ರೆಡಿ ಸಣ್ಣಕ್ಕಿದ್ದಾಳೆ, ಇನ್ನೇನ್ ಡಯಟ್ ಮಾಡೋದಿದೆ, ಇದೆಲ್ಲ ಹೇಳ್ಬಿಟ್ಟು ನೀನು ನಿಂದು ಕೆಲ್ಸದ ಬಗ್ಗೆ ಸ್ವಲ್ಪ ಫೋಕಸ್ ಮಾಡು ಅನ್ಕೊಂಡು ಅದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ. ನೀ ಹೆಂಗಿದ್ಯಾ, ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಏನೂ ಕೇಳಲ್ಲ. ಹೀರೋನ್ ಏನ್ ಹೇಳೋದು ಗೊತ್ತಾಗೋದೇ ಇಲ್ಲ, ಫುಲ್ ರೈಸ್ ಆಗ್ತಿರ್ತಾಳೆ. ಯಾಕಂದ್ರೆ ಅವ್ರ ಅಮ್ಮ ನಡ್ಕೊಳ್ಳೋದೇ ಆತರ. ಅದಾದ್ಮೇಲೆ ಎಲ್ಲ ನಡೀತಿದ್ರೆ ಈ ಕಡೆ ಹೀರೋಗೆ ಜಿಂಜು ಫೋನ್ ಮಾಡ್ಬಿಟ್ಟು ಒಂದು ಪಾರ್ಕ್ ಹತ್ರ ಸ್ವಲ್ಪ ಓಪನ್ ಏರಿಯಾ ಹತ್ರ ಕರೀತಾಳೆ. ಏನು ಅಂತ ಹೋದ್ರೆ ನನ್ಗೆ ನಿನ್ ಕಂಡ್ರೆ ಇಷ್ಟ ಅಂತ ಪ್ರಪೋಸ್ ಮಾಡ್ತಾಳೆ. ಇದು ಅವ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ತುಂಬಾ ಲೇಟ್ ಆಗೋಯ್ತು, ನಾನು ನಿನ್ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾನೆ. ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ನು ಒಪ್ಪಲ್ಲ ಅಂತ, ಬಟ್ ಆದ್ರೂ ಏನಾದ್ರು ಒಂಚೂರು ಒಪ್ಪಿಟ್ರೆ ಅಂತ ಅವಳು ಅನ್ಕೋತಾಳೆ. ಅವಳು ತುಂಬಾ ಲೇಟ್ ಮಾಡ್ಬಿಟ್ಲು. ಯಾವಾಗ್ಲೋ ಹೇಳ್ಬಿಟ್ಟಿದ್ರೆ ಈಗ ಆಲ್ರೆಡಿ ವರ್ಕೌಟ್ ಆಗ್ಬಿಟ್ಟಿರೋದು, ಅವಾಗ ನಾನು ಮಾಡ್ಲಿಲ್ವಲ್ಲ ಅಂತ ಅರ್ಥ ಆದ್ರೂ ತುಂಬಾ ಕಷ್ಟ ಇರುತ್ತೆ ಅವಳಿಗೆ. ಅವಳು ಯಾಕೆ ಹೇಳ್ತಾಳೆ ಅಂದ್ರೆ ಅವನಿಂದ ರಿಜೆಕ್ಷನ್ ಕೇಳ್ಬಿಟ್ರೆ ಅದು ನನಗೊಂದು ರಿಲೀಫ್ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಹೇಳಿರ್ತಾಳೆ. ಅವಳು ಆಲ್ರೆಡಿ ಗೊತ್ತಿರುತ್ತೆ ಇದ್ರ ಬಗ್ಗೆ ಹೇಳಿದ್ರೆ ಏನು ವರ್ಕೌಟ್ ಆಗಲ್ಲ ಅಂತ. ಅದಾದ್ಮೇಲೆ ಈ ಕಡೆ ಹೀರೋಯಿನ್ ತೋರಿಸ್ತಾರೆ. ಅವಳಿಗೆ ಈಗ ಈ ಕಡೆ ಹೀರೋ ಇಷ್ಟ ಇದ್ರು ಅಪಿ ಅನ್ನೋ ಕ್ಯಾರೆಕ್ಟರ್ ಮೇಲೆ ತುಂಬಾ ಇನ್ನೂ ಅವಳಿಗೆ ಸೈಡ್ ಅಲ್ಲಿ ಒಂದ್ ಸೈಡ್ ಲವ್ ಇದ್ದೇ ಇದೆ. ಅವನ ನೋಡಕ್ಕೋಸ್ಕರ ಹುಡಿಕೊಂಡು ಹೋಗಿರ್ತಾಳೆ. ಬಟ್ ಇವಳು ಹೋಗಿರೋದ್ನ ಅಪಿ ಅನ್ನೋನು ನೋಡ್ಬಿಡ್ತಾನೆ. ಇವಳು ಎಲ್ಲ ಮುಖ ಎಲ್ಲ ಕವರ್ ಮಾಡಿ ಇಟ್ಕೊಂಡಿದ್ರು ಅವ್ನ್ಗೆ ಅರ್ಥ ಆಗ್ಬಿಡುತ್ತೆ ಇದು ಹೀರೋಯಿನ್ ಅಂತ. ಅವಳು ಏನು ತೋರ್ಸ್ಕೊಳ್ದೆ ಹೋಗ್ತಿದ್ರೆ ಮೆಸೇಜ್ ಮಾಡಿರ್ತಾನೆ, ನೀನ್ ಯಾಕೆ ಬಂದಿದ್ದೀಯ ಇಲ್ಲಿ ಅಂತ. ಯಾಕಂದ್ರೆ ಹೀರೋಯಿನ್ ಇವಾಗ ಬ್ರೇಕ್ ಅಲ್ಲಿ ಇರ್ತಾಳೆ. ಆ ಬ್ರೇಕರ್ ಇಲ್ಲ ಟೈಮ್ ಅಲ್ಲಿ ಇವನ್ ಸ್ವಲ್ಪ ಆರಾಮಾಗಿರ್ಬೇಕು ಅಂತ ಅವ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಹೀರೋಯಿನ್ ಕಂಡ್ರೆ ಅವ್ನಿಗೆ ಆತರ ಫೀಲಿಂಗ್ಸೇ ಇಲ್ಲ. ಒಂದು ದುಡ್ಡಲ್ಲಿ ಅವಳಿಂದ ಒಂದ್ ದುಡ್ಡು ಬರುತ್ತೆ ಅಷ್ಟೇ ಅವ್ನ ಮೆಂಟಾಲಿಟಿ. ಬಟ್ ಇವಳಿಗೆ ಇದು ಇನ್ನೂ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲಿಂದ ಹೊರಗಡೆ ಬರೋಕ್ಕೋಸ್ಕರ ಹೀರೋನ ಫೋನ್ ಮಾಡ್ಬಿಟ್ಟು ಕರೀತಾಳೆ, ನನ್ನ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಅವನು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಇವ್ನ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಇವಳಿಗೆ ಇವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇದೆ ಅಂತ. ಆವಾಗ ಇವ್ರಿಬ್ರು ಸ್ವಲ್ಪ ಕ್ಲೋಸ್ ಅಲ್ಲಿ ಇರ್ತಾರೆ, ಇಬ್ರು ಜೊತೆಲಿ ಓಡಾಡ್ತಾರೆ, ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಇವಳಿಗೆ ಹೋಗ್ತಾ ಹೋಗ್ತಾ ಹೀರೋ ಮೇಲೆ ತುಂಬಾ ನಂಬಿಕೆ ಬಂದ್ಬಿಡುತ್ತೆ. ಯಾಕಂದ್ರೆ ಇವನ್ನ ಬಿಟ್ಬಿಟ್ಟು ಹೋಗ್ತಾನೆ ಆ ಫೀಲೇ ಬಂದಿರಲ್ಲ. ತುಂಬಾ ವರ್ಷ ಆದ್ಮೇಲೆ ಒಂದು ಒಳ್ಳೆ ಹ್ಯಾಪಿ ಮೂಡ್ ಅಲ್ಲಿ ಬಂದಿರ್ತಾಳೆ. ಇಷ್ಟೆಲ್ಲ ಚೆನ್ನಾಗಿ ನಡೀತಿರುತ್ತೆ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ವಾಪಸ್ ಬರ್ತಾನೆ ಪಿ ಇವಳನ್ನ ಹುಡ್ಕೊಂಡು. ಇದ್ ನೋಡಿದಾಗ ಏನ್ ಹೇಳೋದು ಗೊತ್ತಾಗದೆ ಕೈ ಹಿಡ್ಕೊಂಡೇ ನಿಂತಿರ್ತಾಳೆ. ಕೈ ಬಿಟ್ಬಿಟ್ಟು ಹೋಗ್ಬಿಟ್ಟು ಕಾರ್ ಹತ್ಕೊಂತಾಳೆ. ಅವಳಿಗೆ ತುಂಬಾ ಕೋಪ ಬರ್ತಿರುತ್ತೆ, ಹೆಂಗ್ ತೋರ್ಸೋದ್ ಗೊತ್ತಾಗಲ್ಲ. ಈ ಕಡೆ ಹೀರೋಗೆ ಯಾಕೆ ನನ್ ಬಿಟ್ಬಿಟ್ಟು ಹೋದ್ಲು ಅಂತ ಯೋಚನೆ ಮಾಡ್ಕೊಂಡು ರೋಡ್ ಮಧ್ಯೆ ನಿಂತಿರ್ತಾನೆ. ಕಾರ್ಲ್ ಹೋಗ್ಬೇಕಾರೆ ಕತ್ತೆಲ್ಲ ಮುಟ್ಬಿಟ್ಟು ಚೆಕ್ ಮಾಡ್ತಿರ್ತಾನೆ, ನಿನ್ಗೆ ಹುಷಾರಿದ್ಯಾ, ಚೆನ್ನಾಗಿದ್ಯಾ ಅನ್ಕೊಂಡು. ಅವಳು ಬೈತಾಳೆ, ನೀ ಯಾಕೆ ವಾಪಸ್ ಬಂದೆ, ನಾ ಅವತ್ತೆಲ್ಲ ಫೋನ್ ಮಾಡಿದಾಗ ನೀ ಪಿಕ್ ಮಾಡ್ಲಿಲ್ಲ, ನನ್ಗೆ ಒಂಚೂರು ಬೆಲೆ ಕೊಡ್ಲಿಲ್ಲ, ಅವತ್ತೆಲ್ಲ ಬಿಟ್ಬಿಟ್ಟು ನೀ ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ ಅನ್ಕೊಂಡು ತುಂಬಾ ಕೋಪದಿಂದ ನೋಡ್ತಾ ಇರ್ತಾಳೆ. ಚೆನ್ನಾಗಿ ಕೂಗಾಡ್ತಾಳೆ, ಕಿರ್ಚಾಡ್ತಾ ಗಾಡಿ ನಿಲ್ಸು ಅಂತ ಹೇಳಿದ್ರೆ ಅವ್ನು ನಿಲ್ಸೋದೇ ಇಲ್ಲ. ಡೋರ್ ಓಪನ್ ಮಾಡ್ಬಿಟ್ಟು ಕಾಲು ಇಟ್ಬಿಡ್ತಾಳೆ. ಸ್ವಲ್ಪ ಕಾಲು ಟ್ವಿಸ್ಟ್ ಆಗ್ಬಿಡುತ್ತೆ. ಅವನು ಹೆಂಗೋ ಮಾಡಿ ನಿಲ್ಸ್ತಾನೆ. ಅವಳು ರೋಡ್ ಮಧ್ಯೆ ನಿಂತ್ಕೊಂಡು ತುಂಬಾ ಕೂಗಾಡ್ತಾಳೆ. ಕಾಲ್ ಸ್ವಲ್ಪ ಏಟ್ ಆಗಿರೋದ್ರಿಂದ ಅವಳಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಹೋದ್ಮೇಲೆ ಹೀರೋ ಇಂದ ಕಾಲ್ ಬರ್ತಾ ಇರುತ್ತೆ. ಅವಳು ಪಿಕ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವನ ಹತ್ರ ಏನಂತ ಹೇಳ್ತಾಳೆ, ಅವಳ ಹತ್ರ ರೀಸನ್ ಇಲ್ಲ ಹೇಳಕ್ಕೆ. ಏನ್ ಹೇಳೋದಂತ ಗೊತ್ತಾಗದೆ ಹಂಗೆ ಬಿಟ್ಬಿಡ್ತಾಳೆ. ಈ ಕಡೆ ಹೀರೋಗಂತೂ ತಲೆನೇ ಕೆಟ್ಟೋಗ್ಬಿಡ್ತು. ಯಾರವನು, ಅವ್ನು ಯಾಕೆ ವಾಪಸ್ ಬಂದ, ಇವಳು ಯಾಕೆ ಬಿಟ್ಬಿಟ್ಟು ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಕೂತಿರ್ತಾನೆ. ಅವಳು ಯಾಕೆ ಫೋನ್ ನ ಪಿಕ್ ಮಾಡಲ್ಲ ಅಂದ್ರೆ ಹೀರೋ ಆಲ್ರೆಡಿ ಬೇಜಾರಿರ್ತಾನೆ. ಈಗ ಹೇಳ್ಬಿಟ್ಟು ಮತ್ತೆ ಅವ್ನಿಗೆ ಬೇಜಾರ್ ಪಡ್ಸೋದ್ ಬೇಡ ಅಂತ ಯೋಚನೆ ಮಾಡ್ತಾಳೆ. ಆಮೇಲೆ ಹೀರೋಗೊಂದು ಬಸ್ ಟಿಕೆಟ್ ನ ಪೋಸ್ಟ್ ಮಾಡ್ತಾಳೆ. ಅದನ್ನ ನೋಡಿದಾಗ ಇವಳು ಯಾಕೆ ಈ ತರ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹೀರೋ. ಅದಾಮ ಈ ಕಡೆ ಇವಳು ಪಿ ಹತ್ರ ಹೇಳ್ಬಿಡ್ತಾಳೆ, ನೀನ್ ನನ್ನ ಲೈಫಲ್ಲಿ ವಾಪಸ್ ಬರಬೇಡ, ನೀನ್ ನನ್ಗೆ ಮುಖನೇ ತೋರಿಸ್ಬೇಡ, ನಾನು ನಿನ್ನ ನೋಡಕ್ಕೂ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟು ಬರ್ತಾ ಇರ್ತಾಳೆ. ಇಲ್ಲಿ ಬರ್ಬೇಕಾದ್ರೆ ಹೀರೋಗೆ ಒಂದ್ ವಿಷಯ ಗೊತ್ತಾಗುತ್ತೆ, ಅವ್ರ ಅಮ್ಮಂಗೆ ತುಂಬಾ ಹುಷಾರಿಲ್ಲ, ಅವ್ನು ಹೋಗ್ಲೇಬೇಕು ಅಂತ. ಹೀರೋನ್ ಬರೋ ಅಷ್ಟರಲ್ಲೇ ಹೀರೋ ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ. ಆಮೇಲೆ ಇವಳು ಫೋನ್ ತಗೊಂತಾಳೆ ಫೋನ್ ಮಾಡೋಣ ಅಂತ. ಬಟ್ ಆದ್ರೆ ಅವನ ಹತ್ರ ಏನ್ ಮಾತಾಡೋದು ಅವಳಿಗೆ ಗೊತ್ತಾಗೋದೇ ಇಲ್ಲ. ಹಂಗೆ ಬಿಟ್ಬಿಡ್ತಾಳೆ. ಬಟ್ ಬೆಳಗ್ಗೆ ಅಲ್ಲೇ ಕೂತ್ಕೊಂಡಿರ್ತಾಳೆ. ಕರೆಕ್ಟ್ ಆಗಿ ಹೀರೋ ಅಲ್ಲಿಗೆ ಬರ್ತಾನೆ. ಬಂದಾಗ ಇವಳು ಮಾತಾಡಕ್ ಟ್ರೈ ಮಾಡಿದ್ರೆ ಅವ್ನು ಮಾತಾಡೋದೇ ಇಲ್ಲ. ಹೋಗ್ತಿದ್ದವನು ಮತ್ತೆ ಕೂಗ್ತಾನೆ ಇದ್ರೆ ಅವ್ನು ಬಂದ್ಬಿಟ್ಟು ತುಂಬಾ ಕಿರ್ಚಾಡ್ತಾನೆ. ಯಾಕಂದ್ರೆ ಅವ್ನು ತುಂಬಾ ಕಷ್ಟ ಆಗ್ತಿರುತ್ತೆ. ಇವಳು ಹಳೆ ಪ್ರೇಮನ ಮರೆಯಕ್ಕೋಸ್ಕರ ಇವನ್ನ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ಸಖತ್ ಕೋಪ ಬರ್ತಿರುತ್ತೆ. ಇವಳು ಫೀಲಿಂಗ್ ಜೊತೆ ಆಟ ಆಡ್ಬಿಟ್ಟ ಅಂತ, ಯಾಕೆ ಈ ತರ ಮಾಡ್ದೆ ಅಂತ ಅನ್ಕೊಂಡು ತುಂಬಾ ಕೂಗಾಡ್ತಾನೆ. ಅವಳಿಗೆ ತುಂಬಾ ವಿಷಯ ರಿಯಲೈಸ್ ಆಗಿರುತ್ತೆ. ಯಾಕಂದ್ರೆ ಪಿ ಜೊತೆ ಇದ್ದಾಗ್ಲೆಲ್ಲ ಅವನು ಎಷ್ಟು ಹತ್ರ
ಮಾಡಕ್ ನೋಡಿದ್ರು ಅವ್ನು ಏನೇನೋ ಒಂದೊಂದು ವಿಷಯ ತಗೊಂಡ್ಬಿಟ್ಟು ಹೀರೋಯಿನ್ಗೆ ರಜೆ ಕೊಟ್ಬಿಡೋದು ಆ ತರ ಎಲ್ಲ ಮಾಡ್ತಾನೆ ಇರ್ತಾನೆ. ಅವಾಗೆಲ್ಲ ಅವಳಿಗೆ ಏನು ಅನ್ಸಿರಲ್ಲ, ಅವನ ಜೊತೆ ಇರ್ಲೇಬೇಕು ಅಂತ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಎಷ್ಟೋ ಅವ್ನ ಫೀಲಿಂಗ್ ಗೆ ಬೆಲೆ ಕೊಡ್ತಾನೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಆದ್ರಿಂದ ಯಾವ್ದೇ ಕಾರಣಕ್ಕೂ ಅವಳನ್ನ ಮಿಸ್ ಮಾಡ್ಕೋಬಾರ್ದು ಅವನ್ನ ಅಂತ ಅವ್ನು ಎಲ್ಲೋದ್ರು ಬಿಡದೆ ಹಿಂದೆನೆ ಸುತ್ತಾನೆ ಇರ್ತಾಳೆ. ಹೋಗ್ಬಿಟ್ಟು ಏನ್ ಮಾಡ್ತಾಳೆ, ಹಗ್ ಮಾಡ್ಕೊಂಡ್ಬಿಡ್ತಾಳೆ. ನನ್ ಬಿಟ್ಬಿಡು ಅಂತ ಕೇಳಿದ್ರೆ ಇಲ್ಲ ನಾ ಬಿಡಲ್ಲ, ನೀ ಎಲ್ಲೋದ್ರು ನಾ ಬಿಡಲ್ಲ, ನೀನ್ ಹಿಂಗೆ ಇಟ್ಕೊಂತೀನಿ ಅಂತಾಳೆ. ಇಲ್ಲೋಡು ಒಂದ್ ವಿಷಯ ಅರ್ಥ ಮಾಡ್ಕೋ, ನಾನು ತುಂಬಾ ಕಷ್ಟ ಜಾಗದಿಂದ ಬಂದಿದ್ದೀನಿ, ಒಂದ್ ಹಳೆ ಬ್ಯಾಕ್ ಗ್ರೌಂಡ್ ಇಂದ. ಅದೆಲ್ಲ ನಂಗೆ ತುಂಬಾ ಸಫರ್ ಮಾಡಿದೆ. ನಾನ್ ನಿನ್ ಜೊತೆ ಇಲ್ಲಿ ಇದ್ದಾಗ್ಲೇ ನಾ ಖುಷಿಯಾಗಿರಕ್ಕಾಗಿದ್ದು. ನಾನ್ ನಿನ್ನ ಇಷ್ಟ ಪಡ್ತೀನಿ ಅಂತ ಕಣ್ಲಿ ನೀರ್ ತುಂಬ್ಕೊಂಡ್ ಹೇಳ್ತಾಳೆ. ಅದ್ ನೋಡಿದ್ದೆ ಅವನಿಗೆ ಕರ್ಗೋಗ್ಬಿಡ್ತಾನೆ, ಹೋಗಿ ಕಿಸ್ ಮಾಡ್ತಾನೆ. ಇವ್ರಿಬ್ರು ಒಂದಾದ್ಮೇಲೆ ಸ್ವಲ್ಪ ಹಂಗೆ ಕ್ಲೋಸ್ ಆಗಿ ಚೆನ್ನಾಗಿರ್ತಾರೆ. ಡೈಲಿ ಫುಲ್ ಹ್ಯಾಪಿಯಾಗಿ ಇರುತ್ತೆ. ಅದೇ ತರ ಎಷ್ಟೊಂದ್ ಸರಿ ಜಾಗ ಎಲ್ಲ ಸುತ್ತಾ ಇರ್ತಾರೆ. ಅವಾಗ ಒಂದ್ ಟೈಮ್ ಏನಾಗುತ್ತೆ, ಒಂದ್ ಅಂಗಡಿಲಿ ರಿಂಗ್ ಸಿಗುತ್ತೆ. ಇಬ್ರು ತಗೊಂಡು ಏನೋ ಪ್ರಪೋಸ್ ಮಾಡ್ದಂಗೆ ಆಕ್ಟಿಂಗ್ ಮಾಡ್ಕೊಂಡು ಚೆನ್ನಾಗಿ ಖುಷಿಯಾಗಿರ್ತಾರೆ. ಇದೆಲ್ಲ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಅದೋ ಒಂದು ಕಾನ್ಸರ್ಟ್ ಹೋಗಿರ್ತಾರೆ. ಆ ಹಾಡ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಡ್ ನೋಡ್ಕೊಂಡು. ಅವಾಗ ಏನಾಗುತ್ತೆ, ಹೀರೋಗ್ ಒಂದು ಫೋನ್ ಕಾಲ್ ಬರುತ್ತೆ. ಪಿಕ್ ಮಾಡಕ್ಕೆ ಅಂತ ಹೊರಗಡೆ ಎದ್ದೋಗ್ತಾನೆ. ಆ ಟೈಮ್ ವಾಪಸ್ ಬಂದ್ ನೋಡಿದ್ರೆ ಆ ಸ್ಟೇಜ್ ಮೇಲೆ ಆಡ್ತಾ ಇರೋ ಸಿಂಗರು ಹೀರೋಯಿನ್ ಕಂಡಿಡ್ಬಿಡ್ತಾನೆ. ಅದರಿಂದ ವಾಪಸ್ ಇವನ್ನ ಕರ್ದ್ಬಿಟ್ಟು ಇಲ್ಲಿ ಒಂದ್ ಹಾಡು ಹೇಳು ಅಂತ ಕೇಳ್ಕೊಂತಾನೆ. ಇವಳು ಹೋಗ್ಬಿಟ್ಟು ಅದನ್ನ ಒಂದ್ ಹಾಡು ಹೇಳ್ತಾಳೆ. ತುಂಬಾ ಚೆನ್ನಾಗ್ ಆಡ್ತಿರ್ತಾಳೆ. ಇವ್ನ್ ಬರಕ್ಕೂ ಅದ್ ನೋಡ್ಕೊಂಡು ತುಂಬಾ ಖುಷಿ ಆಗ್ಬಿಡ್ತಾನೆ. ಅವಳಿಗೂ ಒಂದ್ ಒಳ್ಳೆ ಫೀಲಿಂಗ್ ಆಗಿರುತ್ತೆ. ತುಂಬಾ ದಿನ ಆದ್ಮೇಲೆ ಹಾಡು ಹೇಳ್ತಾ ಇರೋದು ಒಂದೊಂದು ಮೋಟಿವೇಟ್ ಮಾಡ್ತಾ ಇರುತ್ತೆ ಅವಳಿಗೆ. ಆಗ ಇಬ್ರು ಬೀಚಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಹೊರಗಡೆ ಬಂದ್ಬಿಟ್ಟು. ಅವಾಗ ಹೀರೋ ಹೇಳ್ತಾನೆ, ನೀನು ಮತ್ತೆ ನಿನ್ ಕೆರಿಯರ್ ನ ಸ್ಟಾರ್ಟ್ ಮಾಡಬಾರ್ದಲ್ವಾ, ಈ ತರ ಮತ್ತೆ ಅದರ ಕೇಪಪ್ ಸೇರ್ಕೊಂಡ್ರೆ ನಿನ್ಗೊಂದು ಒಳ್ಳೆ ಲೈಫ್ ಇದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಅದು ನಿಜನೇ, ಬಟ್ ಆದ್ರೆ ಯಾವತ್ತೆಲ್ಲ ನಾನು ಅಲ್ಲಿದ್ನೋ ಅವಾಗೆಲ್ಲ ಎಂಜಾಯ್ ಮಾಡ್ಲಿಲ್ಲ. ಇವತ್ತು ಹಾಡು ಹೇಳಿದ್ದು ನಂಗೆ ಒಂಥರ ಒಳ್ಳೆ ಫೀಲಿಂಗ್ ಆಗಿತ್ತು, ಚೆನ್ನಾಗಿತ್ತು. ಸೊ ಅದರಿಂದ ಆತರ ಟ್ರೈ ಮಾಡ್ಬೋದು. ಬಟ್ ಆದ್ರೆ ನಿನ್ ಜೊತೆ ಇರೋದು ನಂಗೆ ತುಂಬಾ ಇಷ್ಟ. ಅದನ್ನ ಮಾಡಕ್ ಹೋದ್ರೆ ನಿನ್ ಜೊತೆ ಇರಕ್ಕಾಗಲ್ಲ. ನನ್ ಕೆರಿಯರ್ಗೆ ನಾನ್ ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವನ್ಗೆ ಅಲ್ಲಿ ಟೈಮಲ್ಲಿ ಏನ್ ಹೇಳೋದು ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅವಳ ಹಳೆ ಕೆರಿಯರ್ ನ, ಅವಳ ಜಾಗನ, ಅವಳು ಎಂಜಾಯ್ ಮಾಡ್ತಿದ್ ಸಾಂಗ್ಸ್ ಎಲ್ಲಾನು ತುಂಬಾ ಜ್ಞಾಪನ ಬರ್ತಾ ಇರುತ್ತೆ. ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಅವಳಾಗಿರೋದಿಲ್ಲ, ಅದ್ರ ಮೇಲೆ ಥಿಂಕಿಂಗ್ಲೇ ಒಳಗಡೆ ಮುಳುಗೋಗ್ಬಿಟ್ಟಿರ್ತಾಳೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲಾ ಚೆನ್ನಾಗಿದ್ರು ಈ ಕೇಪಪ್ ಅನ್ನೋದು ನಾರ್ಮಲ್ ವಿಷಯ ಅಂತೂ ಅಲ್ವೇ ಅಲ್ಲ. ಒಂದು ಕಾಂಟ್ರಾಕ್ಟ್ ನಡೆದಿರುತ್ತೆ. ಆ ಕಾಂಟ್ರಾಕ್ಟ್ ಏನಾದ್ರು ಇವರು ಬ್ರೇಕ್ ಮಾಡ್ಬಿಟ್ರೆ ಎಷ್ಟೊಂದು ದುಡ್ಡನ್ನ ಕಟ್ಬೇಕಾಗಿರುತ್ತೆ, ಇಲ್ಲಾಂದ್ರೆ ಲೀಗಲ್ ಆಗಿ ಆಕ್ಷನ್ ತಗೊಂತಾರೆ. ಅದರಿಂದ ಒಂದ್ ನೋಟಿಸ್ ಬಂದಿರುತ್ತೆ. ಇವಳು ತುಂಬಾ ದಿನದಿಂದ ಅದು ಹೋಗಿ ಅಟೆಂಡ್ ಮಾಡದೆ ಇರೋದ್ರಿಂದ ಇಲ್ಲ ದುಡ್ಡು ಕಟ್ಟು, ಇಲ್ಲಾಂದ್ರೆ ಬಂದ್ ಜಾಯ್ನ್ ಆಗು ಅಂತ ನೋಟಿಸ್ ಕಳ್ಸಿರ್ತಾರೆ. ಈಗ ಇವಳು ಮತ್ತೆ ಕೇಪಪ್ ಒಳಗೆ ಹೋದ್ರೆ ಈ ಡೇಟಿಂಗ್ ಎಲ್ಲ ಅವಳು ಮಾಡಂಗಿಲ್ಲ. ರೂಲ್ಸ್ ನೆಲ್ಲ ಫಾಲೋ ಮಾಡಬೇಕಾಗಿರೋದ್ರಿಂದ ಏನ್ ಮಾಡೋದು ಅವಳಿಗೆ ಅರ್ಥ ಆಗ್ತಿರಲ್ಲ. ತುಂಬಾ ಕಷ್ಟಪಡ್ತಿರ್ತಾಳೆ. ಆ ಟೈಮ್ಲಿ ಆ ಪಿ ಮ್ಯಾನೇಜರ್ ಬಂದ್ಬಿಟ್ಟು ಇದೇ ವಿಷಯನ ವಾಪಸ್ ಹೇಳ್ತಾ ಇರ್ತಾನೆ. ನೋಡು, ನನ್ ವಿಷಯ ಆದ್ರೆ ನಾನ್ ಬಿಟ್ಬಿಡ್ತಿದ್ದೆ, ಇದು ಕಂಪ್ನಿ ವಿಷಯದಲ್ಲಿ ನಾನು ಒಳಗೋಗಕ್ಕಾಗಲ್ಲ. ನೀನು ಈ ಡಿಸಿಷನ್ಲಿ ನೀನ್ ಏನು ಮಾಡಕ್ಕಾಗಲ್ಲ, ಮತ್ತೆ ವಾಪಸ್ ಬಾ ಕೆರಿಯರ್ಗೆ ಅಂತ ಹೇಳ್ತಾ ಇರ್ತಾನೆ. ಅದಲ್ದೆ ಆ ಹುಡ್ಗನ್ ಇಷ್ಟ ಪಡ್ತಿದ್ಯಲ್ಲ, ಅವನಿಂದ ದೂರ ಆಗ್ಬಿಡು, ಯಾಕೆಂದ್ರೆ ಕಂಪ್ನಿ ಇದಕ್ಕೆಲ್ಲ ಅಲೋ ಮಾಡಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಹೇಳಿದ್ಮೇಲೆ ಇವಳಿಗೆ ಏನ್ ಹೇಳೋದು ಗೊತ್ತಾಗ್ತಿರಲ್ಲ. ಜಿಂಜು ಹತ್ರ ಕರ್ದ್ಬಿಟ್ಟು ಅವಳ ಹತ್ರ ಎಲ್ಲ ಕಷ್ಟನೆಲ್ಲ ಹೇಳ್ಕೊಂತಾಳೆ. ಯಾಕಂದ್ರೆ ಈಗ ಸದ್ಯಕ್ಕೆ ಫ್ರೆಂಡ್ ಅಂತಿರೋದು ಅವಳೊಬ್ಳೆ. ಅವಳ ಹತ್ರ ಎಲ್ಲಾನು ಹೇಳ್ಕೊಬೇಕಾದ್ರೆ ಅವಳು ಅಂತಾಳೆ, ಇದ್ರ ಬಗ್ಗೆ ಏನ್ ಹೇಳೋದು ಅಂತ ಅವಳಿಗೂ ಒಂಚೂರು ಐಡಿಯಾನೇ ಇಲ್ಲ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ, ಅದು ಅರ್ಥನೇ ಬೇರೆ, ಏನ್ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವಳಿಗೆ ಒಂದೇ ವಿಷಯ ಹೇಳಕ್ಕಾಗೋದು, ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಹಗ್ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಮೋಟಿವೇಟ್ ಮಾಡ್ತಾಳೆ. ಆಮೇಲೆ ಹೋಗ್ತಾ ಹೋಗ್ತಾ ಹೀರೋಯಿನ್ದು ನಡವಳಿಕೆನೆ ಸರಿ ಇರಲ್ಲ. ಸ್ವಲ್ಪ ಡಲ್ ಆಗಿ ಇರ್ತಾಳೆ, ನಿದ್ದೆ ಮಾಡಲ್ಲ, ಹೆಂಗಂಗೋ ಇರ್ತಾಳೆ. ಇದು ಹೀರೋನು ತುಂಬಾ ಸರಿ ನೋಟಿಸ್ ಮಾಡ್ತಾನೆ. ಯಾಕೆ ಹಿಂಗೆ ಅಂದಾಗ ಅವಳ ಬ್ಯಾಗ್ ಅಲ್ಲಿ ತುಂಬಾ ಟ್ಯಾಬ್ಲೆಟ್ಸ್ ಇರೋದು, ನಿದ್ದೆ ಮಾತ್ರ ಎಲ್ಲ ಇರುತ್ತೆ. ಯಾಕಂದ್ರೆ ಇವಳು ಟೆನ್ಷನ್ ಇಂದ ನಿದ್ದೆ ಮಾಡಕ್ ಆಗ್ತಿರಲ್ಲ. ಯಾಕಂದ್ರೆ ಅಮೌಂಟ್ ಕಟ್ಟೋದು ಅಂದ್ರೆ ಕಮ್ಮಿ ಅಮೌಂಟ್ ಅಂತೂ ಇರೋದಿಲ್ಲ. ಸೊ ಅದ್ರ ನೋಡಿದ್ಮೇಲೆ ಇವಳಿಗೆ ಅರ್ಥ ಆಗುತ್ತೆ, ಆ ಪಿ ಇಂದ ಮತ್ತೆ ಇವಳಿಗೆ ಏನೋ ಪ್ರಾಬ್ಲಮ್ ಬರ್ತಾ ಇರ್ಬೇಕು ಅಂದ್ಬಿಟ್ಟು ಅವ್ನ ಎದುರ್ಸನ ಹೊಡಿಯೋಣ ಅಂತ ಹೋಗ್ತಾನೆ ಕೋಪದಿಂದ. ಅಲ್ಲೋದ್ಮೇಲೆ ಅವ್ನ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ, ಏನ್ ನಡೀತಿದೆ ಅವಳ ಲೈಫ್ ಅಲ್ಲಿ ಅಂತ. ಇವನ್ಗೆಲ್ಲಾ ಚೆನ್ನಾಗ್ ಅರ್ಥ ಆಗುತ್ತೆ. ಅದರಿಂದ ಏನ್ ಮಾಡ್ತಾನೆ, ಇವಳ ಲೈಫ್ ಅಲ್ಲಿ ನಾನು ತುಂಬಾ ಕಷ್ಟ ಕೊಡೋದ್ ಬೇಡ ಅಂತ ಇಬ್ರು ಸಪರೇಟ್ ಆಗ್ಬಿಡ್ತಾರೆ. ಅಂದ್ರೆ ಎದುರುಗಡೆ ಕಾಣಿಸ್ಕೊಳಲ್ಲ ಅಷ್ಟೇ. ಅವನು ಮ್ಯಾನೇಜರ್ ಇವಳ ಫೋನ್ ಕೂಡ ಇಸ್ಕೊಂಡ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಒಬ್ರಿಗೊಬ್ರು ಮೀಟೇ ಆಗೋದಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಹೀರೋ ಏನ್ ಮಾಡ್ತಾನೆ, ಇವಳತ್ತೆ ಇದ್ರೆ ಇವಳು ನನ್ನಿಂದ ಕಷ್ಟದಲ್ಲಿ ಇರ್ತಾಳೆ ಅನ್ಬಿಟ್ಟು ಬೇಕು ಅಂತ ಮೊಕ್ಕು ಕೊಡ್ದಂಗ್ ಮಾತಾಡ್ಬಿಡ್ತಾನೆ. ನೋಡು, ನಿನ್ಗೋಸ್ಕರ ನಾನು ವೆಯ್ಟ್ ಮಾಡ್ಕೊಂಡು ನನಗೆ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ನನಗೀಗ ಮಿಲಿಟರಿ ಸರ್ವಿಸ್ ಕೊಡ್ಬೇಕು 2 ವರ್ಷ. ಸೊ ಅದರಿಂದ ಇಬ್ರು ಬ್ರೇಕಪ್ ಮಾಡ್ಕೊಂಡ್ಬಿಡೋಣ, ಇಬ್ರಿಗೂ ಅಡ್ಜಸ್ಟ್ ಆಗಲ್ಲ, ನಿನ್ಗೆ ವೆಯ್ಟ್ ಮಾಡ್ಕೊಂಡು ನನ್ನ ಲೈಫೇ ಹಾಳಾಗೋಯ್ತು ಅನ್ಕೊಂಡು ಮೊಕ್ಕು ಕೊಡ್ದಂಗ್ ಮಾತಾಡ್ಬಿಡ್ತಾನೆ. ಇವಳಿಗೆ ಅರ್ಥನೇ ಆಗಲ್ಲ. ನಾನ್ ಬಿದ್ದಿ ಕೆಳಪಾತ್ರದಲ್ಲಿ ಬಿದ್ದೋದಾಗ ನೀನ್ ಬಂದ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಈಗ ನೋಡಿದ್ರೆ ನಾನು ಎಲ್ಲಾ ಇದೇನೆ,
ಎಲ್ಲಾ ಚೆನ್ನಾಗಿದೆ ನನ್ನ ಲೈಫ್ ಅಲ್ಲಿ, ಈಗ ನೀನೇ ಇರಲ್ಲ ಅಂತಿದ್ಯಲ್ಲ ಏನು ಅಂತ ಹೇಳ್ತಾಳೆ. ಇವ್ನಿಗೆ ಏನ್ ಮಾತಾಡೋದು ಗೊತ್ತಾಗಲ್ಲ, ಮೊಕ್ಕಗಡ್ದಂಗ್ ಮಾತಾಡ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಇಬ್ರು ದೂರ ಆದ್ಮೇಲೆ ಹೀರೋ ಅಳ್ತಾ ಇರ್ತಾನೆ ತುಂಬಾ ಕಷ್ಟ ಪಡ್ಕೊಂಡು. ಯಾಕಂದ್ರೆ ಈಗ ಈ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಅವಳ ಕೆರಿಯರ್ ಮೇಲೆ ಅವಳು ಫೋಕಸ್ ಮಾಡೋದೇ ಇಲ್ಲ. ಏನಾದ್ರು ಒಂದ್ ಮಿಸ್ಟೇಕ್ ಆಗ್ಬಿಡುತ್ತೆ ಅಂತ ಅವನು ಒಂದ್ ಡಿಸಿಷನ್ ತಗೋತಾನೆ. ಯಾಕಂದ್ರೆ ಅವನು ಕೂಡ ಮಿಲಿಟರಿಗೆ ಸರ್ವಿಸ್ ಕೊಡ್ಬೇಕಾಗಿರುತ್ತೆ. 2 ವರ್ಷ ಇಬ್ರು ಮೀಟ್ ಆಗದೆ ಸರ್ವಿಸ್ ಮಾಡಕ್ ಹೋಗ್ತಾನೆ. ಎಲ್ಲ ಆದ್ಮೇಲೆ ಬರ್ತಾನೆ ವಾಪಸ್ಸು. ಬಂದ್ ನೋಡಿದಾಗ ಜಿಂಜು ಸಿಗ್ತಾಳೆ. ಇವಾಗ ಜಿಂಜು ಸ್ವಲ್ಪ ಬೆಟರ್ ಆಗಿರ್ತಾಳೆ ಅವಳ ಪಾಸ್ಟ್ ಲೈಫ್ ಇಂದ. ಅವ್ರ ಅಪ್ಪನಿಂದ ದೂರ ಆದ್ಮೇಲೆ ಅವಳಿಗೆ ಒಂದು ಎಂಜಾಯ್ ಮಾಡೋ ಲೈಫ್ ಸಿಕ್ಕಿರುತ್ತೆ, ಕಂಟ್ರೋಲಿಂಗ್ ಇಲ್ದೆ. ಆಮೇಲೆ ಅದಲ್ದೆ ಜಿಂಜು ಇನ್ನು ಡೂನೋ ಅಂತ ಟಚ್ ಅಲ್ಲಿ ಇದ್ದಾಳೆ. ಇಬ್ರು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಅಂತ ಬೇರೆ ಗೊತ್ತಾಗುತ್ತೆ. ಇದೆಲ್ಲ ಕೇಳಿದ್ಮೇಲೆ ಸರಿ ಅವತ್ ನಾ ಮಾಡಿ ತಪ್ಪೆ ಅಂತ ಅನ್ಕೊಂಡು ಗೊಣಿಕೊಂಡೇ ಹೋಗ್ತಾನೆ. ಏನು ಹೇಳಕ್ ಆಗಲ್ವಲ್ಲ. ಸೊ ಹೇಳ್ಬಿಟ್ಟು ಅವ್ನ್ ರೂಮ್ ಹತ್ರ ಹೋಗ್ತಾ ಇರ್ಬೇಕಾರೆ ಅವಾಗ ಸಡನ್ ಆಗಿ ನೋಡಿದ್ರೆ ಆ ಹುಡುಗಿ ಅಲ್ಲೇ ನಿಂತಿರ್ತಾಳೆ, ದೂನಾ ಅಂದ್ರೆ ಹೀರೋಯಿನ್. ಇವನ್ಗೆ ಕಣ್ಣಿಂದ ನಂಬಕ್ಕೆ ಆಗ್ತಿರಲ್ಲ. ಸರಿ ಹೆಂಗಿದ್ಯಾ ಚೆನ್ನಾಗಿದೆ ಅಂತ ನಾರ್ಮಲ್ ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ಇವಳು ಕೇಳ ತುಂಬಾ ಕೋಪ ಬರುತ್ತೆ. ಮಾತಾಡ್ಬಿಟ್ಟು ಸರಿ ಬಾಯ್ ಅಂದ್ಬಿಟ್ಟು ಒಳಗೆ ಹೋಗ್ಬಿಡ್ತಾನೆ. ಇವ್ನಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹಿಂಗ್ ಬಿಟ್ಬಿಟ್ಟು ಹೋಗ್ತಾನೆ ಅಂತ ಅನ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕೂಗಾಡ್ತಾಳೆ. ಅಲ್ಲ ನಿನ್ಗೇನು ಅನ್ಸದೇ ಇಲ್ವಾ, ನಿನ್ಗೇನು ಫೀಲೇ ಆಗ್ತಿಲ್ವಾ ಅವತ್ ಆತರ ಬಿಟ್ಬಿಟ್ಟು ಹೋಗಿರಕ್ಕೆ ನನ್ನ ಹತ್ರ ಸಾರಿ ಕೇಳು, ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ, ನೀನು ಪಟ್ಟೆ ಅಂತ ಹೇಳು. ಯಾಕಂದ್ರೆ 2 ವರ್ಷ ನನಗೆ ಸುಮ್ನೆ ಅಂತೂ ಇಲ್ವೇ ಇಲ್ಲ, ನಿನ್ನ ಮರೆಯಕ್ಕೆ ಆಗ್ಲಿಲ್ಲ ಅನ್ಕೊಂಡ್ ತುಂಬಾ ಅಳ್ಕೊಂಡು ಹೇಳ್ತಾ ಇರ್ತಾಳೆ. ಹೀರೋಗೂ ಆಲ್ರೆಡಿ ಇದೇ ತರ ಫೀಲ್ ಮಾಡಿರ್ತಾನೆ. ಅದೆಲ್ಲ ಗ್ಯಾಪ್ ನ ಬಂದಿದ್ದೆ ಅವನು ಒಳಗ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲ ನನ್ಗೆ ಸ್ವಲ್ಪ ದಿನ ಆದ್ಮೇಲೆ ರಿಯಲೈಸ್ ಆಯ್ತು ನಾನ್ ಆತರ ಮಾಡ್ಬೇಡ್ದಿತ್ತು ಅಂತ ಹೇಳ್ತಾನೆ. ಇದು ಕೇಳಿದ್ದೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗ್ಬಿಟ್ಟು ಇಬ್ರು ಹಗ್ ಮಾಡ್ಕೊಂತಾರೆ. ಇವ್ರಿಬ್ರ ಹತ್ರ ಮಾತಾಡಕ್ ಬೇರೆ ವಿಷಯ ಇರಲ್ಲ. ಯಾಕಂದ್ರೆ ಆ ಟೈಮ್ ಹೋಗ್ಬಿಟ್ಟಿದ್ರೆ ಆ ಟೈಮ್ ನ ಮತ್ತೆ ಮ್ಯಾಚ್ ಮಾಡ್ಬೇಕು ಅಂದ್ರೆ ಇಬ್ರು ಒಟ್ಟಿಗೆ ಆಗಿ ಸ್ವಲ್ಪ ಸಂತೋಷವಾಗಿದ್ರೇನೆ ಆಗೋದು. ಅದರಿಂದನೇ ಇಬ್ರು ಒಟ್ಟಿಗೆ ಆಗ್ಬಿಡ್ತಾರೆ. ಮತ್ತೆ ಲವ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ, ಡೇಟ್ ಮಾಡ್ತಾರೆ. ಬಟ್ ಆದ್ರೆ ಇವ್ ಡೇಟಿಂಗ್ ಅಂತೂ ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಹೀರೋಯಿನ್ಗೆ ಅವಾಗ ಬ್ರೇಕ್ ಸಿಗೋದೇ ಇಲ್ಲ. ಅವಳು ತುಂಬಾ ಕಷ್ಟದಲ್ಲಿ ಇರ್ತಾಳೆ. ಅದಲ್ಲದೆ ಹೀರೋಗೂ ಒಳ್ಳೆ ಜಾಗದಲ್ಲಿ ಕೆಲಸ ಸಿಕ್ಕಿರುತ್ತೆ. ಅವನು ತುಂಬಾ ಬಿಸಿಲಿ ಇರ್ತಾನೆ. ಬಟ್ ಇಬ್ರು ಬಿಸಿ ಆಗಿದ್ರು, ಅವ್ರ ಲೈಫ್ ಅಲ್ಲಿ ಬಿಸಿ ಆಗಿದ್ರು, ಟೈಮ್ ಸಿಕ್ಕಾಗಂತೂ ಇಬ್ರು ಖುಷಿಯಾಗಿರಕ್ ಟ್ರೈ ಮಾಡ್ತಾರೆ. ಒಂದು ಕೇಪಪ್ ಹುಡುಗಿ ಒಂದ್ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂತ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ. ಎಲ್ಲಾರ್ಗು ಈಸಿ ಆಗಿರಲ್ಲ. ಬಟ್ ಆದ್ರೆ ಇವ್ರು ಡೇಟ್ ಮಾಡೋದು, ಇವ್ರು ಖುಷಿಯಾಗಿರೋದ್ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ದೂರ ಇಟ್ಕೊಂತಾರೆ. ಯಾಕೆಂದ್ರೆ ಇದು ಗೊತ್ತಾಗ್ಬಿಟ್ರೆ ಅವ್ಳ ಕೆರಿಯರ್ ಮೇಲೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಅಂತ. ಆದ್ರೆ ಇವ್ರ ರಿಲೇಶನ್ಶಿಪ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಿಂಗ್ ಹೇಳ್ತಾ ಈ ಸ್ಟೋರಿನ ಇಲ್ಲೇ ಎಂಡ್ ಮಾಡ್ತಾರೆ. ಈ ಡ್ರಾಮಾ ನಿಮ್ಗೆ ಏನ್ ಅನ್ಸ್ತು ಅಂತ ನಮ್ ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.